ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಸರ್ವಜ್ಞಾನಿಯಾದ, ಸರ್ವವ್ಯಾಪಿಯಾದ, ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಪ್ರತ್ಯಕ್ಷವಾಗುವ ಪ್ರೀತಿಯಿಂದ ಆತನನ್ನು ಕೂಗಿ ಕರೆಯುವ, ಹೆಸರಿನಲ್ಲಿ ಕೂಗಿ ಕರೆಯುವ ಪ್ರತಿಯೊಂದು ಸ್ಥಳದಲ್ಲಿಯೂ ನಾನು ಆಗಮಿಸಿ ನಿಮ್ಮನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿದ ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ಕ್ರಿಯೆ ಮಾಡುವ, ಇಬ್ಬಾಯಿಕತ್ತಿಗಿಂತ ಹರಿತವಾದ ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧೀಕರಿಸುವ, ಕೀಲು ಮಜ್ಜೆಗಳನ್ನು, ಎಲುಬು ಮಾಂಸಗಳನ್ನು ತೂರಿ ಹೋಗುವಂಥ ದೇವರ ಜೀವಂತ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಪ್ರೇರೆ. ಹೌದು, ಕರ್ತನ ಭಯವೇ ಜ್ಞಾನವು. ಹೌದು, ದೇವರ ಭಯ ಜ್ಞಾನ. ಯೇಸು ಕ್ರಿಸ್ತನ ಹೇಳ್ತಾನಲ್ಲ ಪ್ರೇರೆ, ಸಮಾಜಕ್ಕೆ, ಅಂದಿನ ಶಾಸ್ತ್ರಿ ಪರಿಸರ ಗುಂಪಿಗೆ ದೇವರ ಜ್ಞಾನವು ತನ್ನ ಕ್ರಿಯೆಗಳಿಂದ ನಿಜವಾದ ಜ್ಞಾನ ಎಂದು ತೋರ್ಪಡಿಸಿಕೊಳ್ಳುತ್ತದೆ. ಹೌದು ಪ್ರೇರೆ, ದೇವರ ಭಯವೇ ಜ್ಞಾನ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಆಲಿಸಲು, ಒಳ್ಳೆಯ ನೆಲದಲ್ಲಿ ಬೀಜ ಬಿದ್ದ ಫಲವತ್ತಾದ ಭೂಮಿಯಂತೆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು, ಫಲ ಕೊಡಲು, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಪ್ರಭು ನಮ್ಮೆಲ್ಲರನ್ನು ಈ ವಾಕ್ಯ ಭಾಗದಲ್ಲಿ ಅನುಗ್ರಹಿಸಲಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಲೋಕದ ಬೆಳಕಾದ ದೇವರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂದು ಹೇಳಿದ ಯೇಸುವೆ. ಹೌದು ಪ್ರಭುವೇ, ನಿಮ್ಮ ನಿಜವಾದ ಜ್ಞಾನವನ್ನು ನಾವು ಧ್ಯಾನಿಸಲು, ಅರಿತುಕೊಳ್ಳಲು, ಕೇಳಿಸಿಕೊಳ್ಳಲು ಈಗ ಕೂಡಿರುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ನಿಮ್ಮ ವಾಕ್ಯದಿಂದ ಮಾತನಾಡಬೇಕೆಂದು, ನಮ್ಮೆಲ್ಲರನ್ನು ನಿಮ್ಮ ಸನ್ನಿಧಿಯಲ್ಲಿ ಬದುಕಿಸುತ್ತಾ ಬರಬೇಕೆಂದು, ಹೀಗೆ ಕರ್ತನೆ, ನಿನ್ನ ಭಯವೇ ಜ್ಞಾನಕ್ಕೆ ಮೂಲ ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ಶಾಂತಿದಾಯಕ ದೇವರೇ, ನಮ್ಮ ಹೃದಯಗಳಲ್ಲಿ ನಿಮ್ಮ ಶಾಂತಿಯು ಅರಸನಂತೆ ಆಳ್ವಿಕೆ ಮಾಡಿ ಸಕಲ ಜ್ಞಾನವನ್ನು ಅರಿತುಕೊಳ್ಳುವಂತೆ ಅನುಗ್ರಹಿಸಿ, ಹೀಗೆ ದುಷ್ಟನ ಅಗ್ನಿಬಾಣಗಳನ್ನು ಆರಿಸಲು ನಾವೆಲ್ಲರೂ ಶಕ್ತರಾಗುವಂತೆ, ಮಹಿಮೆಯಿಂದ ಮಹಿಮೆಗೆ, ಕೃಪೆಯಿಂದ ಕೃಪೆಗೆ ಅನೇಕ ಆತ್ಮಗಳನ್ನು ಆಕರ್ಷಿಸುವ ನಿಮ್ಮ ದೈವ ಮಕ್ಕಳಾಗಿ ಮಾರ್ಪಡುವಂತೆ, ಸೈತಾನನ್ನು ಶೀಘ್ರವಾಗಿ ನಿಮ್ಮ ಸಮಾಜದ, ಸಭೆಯ, ಭಕ್ತರ, ಸೇವಕರ, ಮಕ್ಕಳ ಕಾಲ ಕೆಳಗೆ ಜಜ್ಜಿ ಹಾಕುತ್ತಾ ಬರಬೇಕೆಂದು ಸರ್ವಾಧಿಕಾರವುಳ್ಳ ದೇವಕುಮಾರನೇ ಯೇಸಪ್ಪ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕ್ರಿಸ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಆಯ್ದುಕೊಂಡ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಕರ್ತನ ಭಯವೇ ಜ್ಞಾನವು. ಹೌದು ಪ್ರಿಯರೇ, ದೇವರ ಭಯವೇ ಜ್ಞಾನವು. ಹೀಗೆ ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಲು ಪ್ರಯತ್ನಿಸೋಣ ಪ್ರಿಯರೇ, ಸಫಲರಾಗೋಣ. ಹಾಡು ಪ್ರಿಯರೇ, ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು, ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿದ್ದಾರೆ ಪ್ರಿಯರೇ. ನಾವು ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನೋಡುತ್ತೇವೆ, 6ನೇ ಅಧ್ಯಾಯದಲ್ಲಿ ಯೆಶಾಯನಿಗೆ ಮಹೋನ್ನತ ದೇವರ ದರ್ಶನವಾಗುತ್ತದೆ ಪ್ರಿಯರೇ. ಆತನು ಕೂಗಿಕೊಳ್ಳುತ್ತಾನೆ, ಮಹಾಪರಿಶುದ್ಧನ ದರ್ಶನ ನನಗೆ ಆಯಿತಲ್ಲ, ನಾನು ಪಾಪಿಷ್ಠರ ಮಧ್ಯದಲ್ಲಿ, ಪಾಪಿಷ್ಠ ತುಟಿಯವರ ಮಧ್ಯದಲ್ಲಿ ವಾಸ ಮಾಡುತ್ತೇನೆ, ಉನ್ನತೋನ್ನತನ ದರ್ಶನ ನನಗಾಯಿತಲ್ಲ ಎಂದು ಕೂಗಿಕೊಳ್ಳುತ್ತಿದ್ದಾನೆ ಪ್ರಿಯರೇ. ಆಗ ದೇವದೂತರಲ್ಲಿ ಒಬ್ಬಾತನು ಬೆಂಕಿ ಕೆಂಡವನ್ನು ಬಲಿಪೀಠದ ಬಳಿಯಿಂದ, ಅಂದರೆ ದೇವರ ಸನ್ನಿಧಿ ಕೆಂಡದಲ್ಲಿ ಇರುತ್ತದೆ ಪ್ರಿಯರೇ. ನಮ್ಮ ದೇವರ ದಹಿಸುವ ಅಗ್ನಿಯಾಗಿದ್ದಾನೆ, ಆತನನ್ನು ಸಮೀಪಿಸುವುದಕ್ಕೆ ಯಾರು ಧೈರ್ಯಗೊಂಡಾರು, ಆತನು ಕರೆಯದ ಹೊರತು. ಹೌದು, ಅಂಥ ದರ್ಶನ ಯೆಶಾಯನಿಗಾಯಿತು ಪ್ರಿಯರೇ. ಹೌದು, ಆ ಕೆಂಡ, ಬೆಂಕಿ ಕೆಂಡ ತೆಗೆದುಕೊಂಡು ಬಂದು ದೇವರ ದೂತ ಯೆಶಾಯನ ತುಟಿಗೆ ತಟ್ಟಿಸಲು ಅಥವಾ ನಾಲಿಗೆಗೆ ತಟ್ಟಿಸಲು ಆ ಅಶುದ್ಧತೆ ಹೋಯಿತು ಪ್ರಿಯರೇ. ಆತನು, ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಎಂದು ಹೇಳುತ್ತಿದ್ದಾನೆ. ದೇವರು ಯಾರನ್ನು ಕಳುಹಿಸಲಿ, ನನ್ನ ಪರವಾಗಿ ವಾದಿಸಲು ಎಂದು ಹೇಳಿದಾಗ, ಇಗೋ ನಾನಿದ್ದೇನೆ ಎಂದು ಹೇಳ್ತಾನೆ. ಅಷ್ಟರವರೆಗೆ ನಾನು ಹೊಲಸು ತುಟಿಯವನು, ಹೊಲಸು ವದನದವರ ಮಧ್ಯದಲ್ಲಿ ವಾಸಿಸುವವನು ಎಂದಾಗ, ಬೆಂಕಿ ಕೆಂಡದಿಂದ ಮುಟ್ಟಿಸಿದಾಗ ಆತನು, ಶುದ್ಧವಾದ ಪ್ರೇರೆ, ನಾನಿದ್ದೇನೆ ತಂದೆ, ನಿನ್ನ ಪರಿಶುದ್ಧ ಜೀವಂತ ಕ್ರಿಯೆ ಮಾಡುವ ಇಬ್ಬಾಯಿಕತ್ತಿಗಿಂತ ಹರಿತವಾದ ಹೃದಯವನ್ನು ಶೋಧಿಸಿ ಪರಿಶೋಧಿಸಿ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸುವ ಆ ರಾಜ್ಯಕ್ಕಾಗಿ ನಾನಿದ್ದೇನೆ, ನಿನ್ನ ಮಾತು ಸಾರಲೆಂದು ಸಿದ್ಧವಾಗುತ್ತಾನೆ ಪ್ರಿಯರೇ. ಹೀಗೆ ನಾವು ಈ ಹಾಡನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಹಾಡು ನನ್ನೊಂದಿಗೆ ಆಡಿರಿ. ತ್ರಿಯೇಕ ದೇವರಾದ
ಯೆಹೋವನನ್ನು, ಯೇಸು ಕ್ರಿಸ್ತನನ್ನು, ಪರಿಶುದ್ಧಾತ್ಮನನ್ನು ಕೆರೂಬಿಯರು ಸೆರಾಫಿಗಳು ಆರಾಧಿಸುತ್ತಿದ್ದಾರೆ. ನನ್ನೊಂದಿಗೆ ಏಕೀಭವಿಸಾಡಿರಿ. ಹಾಯ್, ಥ್ಯಾಂಕ್ ಯು ಜೀಸಸ್. Thank you, Jesus. Hallelujah. Thank you, Jesus. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು ಸೆರಾಫಿಯರು ನಿತ್ಯವೂ ಆರಾಧಿಸುತ್ತಿರುವರು. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು ಸೆರಾಫಿಯರು ನಿತ್ಯವೂ ಆರಾಧಿಸುತ್ತಿರುವರು. ಪರಿಶುದ್ಧನು, ಅತಿ ಪರಿಶುದ್ಧನು ಎಂದು ಗಾನ ಪ್ರತಿಗಾನಗಳ ಮಾಡುತ್ತಾ ಇರುವರು. ಆಮೆನ್ ಲಾರ್ಡ್. ಪರಿಶುದ್ಧನು, ಅತಿ ಪರಿಶುದ್ಧನು ಎಂದು ಗಾನ ಪ್ರತಿಗಾನವನ್ನು ಮಾಡುತ್ತಲೇ ಇರುವರು. ತ್ರಿಯೇಕ ದೇವರಾದ ಯೇಸುವನ್ನು ಕೆರೂಬಿಯರು ಸೆರಾಫಿಯರು ನಿತ್ಯವೂ ಆರಾಧಿಸುತ್ತಿರುವರು. ಹೌದು ಪ್ರಿಯರೇ, ತ್ರಿಯೇಕ ದೇವರಾದ ತಂದೆ ಯೇಸು ಕ್ರಿಸ್ತ ಪರಿಶುದ್ಧಾತ್ಮನನ್ನು, ಏಕದೇವರಾದ ಪ್ರಭುವನ್ನು ಕೆರೂಬಿಯರು ಸೆರಾಫಿಗಳು ದೂತ ಗಣಗಳು ಕೊಂಡಾಡುತ್ತಿದ್ದಾರೆ. ಶ್ರೇಷ್ಠ ದೂತರು ನಾವು ಕೂಡ ಭೂಮಿಯಲ್ಲಿ ಸ್ವರ್ಗದಂತೆ ಭೂಮಿಯಲ್ಲಿ ದೇವರ ಚಿತ್ತ ನೆರವೇರಲೆಂದು ಆರಾಧಿಸೋಣ. ಆಮೇನ್. ನನ್ನ ಶಾಪಗಳ ನಿಲ್ಲಿಸಿದ ರಕ್ಷಣೆಯೊಂದಿಗೆ ರೋಗಗಳ ಪರ್ವವು ಮುಗಿಯಿತೆ. ನಮ್ಮ ಶಾಪಗಳ ನಿಲ್ಲಿಸಿದ ರಕ್ಷಣೆಯೊಂದಿಗೆ ರೋಗಗಳ ಪರ್ವವು ಮುಗಿಯಿತೆ. ವೈದ್ಯಶಾಸ್ತ್ರಗಳು ಗ್ರಹಿಸಲಾರದಂತ ಆಶ್ಚರ್ಯಗಳನ್ನು ಮಾಡಿರುವೆ. ವೈದ್ಯಶಾಸ್ತ್ರಗಳು ಗ್ರಹಿಸಲಾರದಂತ ಆಶ್ಚರ್ಯಗಳೆಷ್ಟು ಮಾಡಿರುವೆ. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ಹಲ್ಲೆಲೂಯ. ಯೆಹೋವನನ್ನು ಕೆರೂಬಿಯರು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ನಮ್ಮ ಶಾಪಗಳನ್ನು ಪ್ರಭು ಶಿಲುಬೆಯಲ್ಲಿ ಗಾಯ ಹೊಂದುವ ಮೂಲಕ ರಕ್ಷಣೆ ನೀಡುವುದರ ಮೂಲಕ ತೊಲಗಿಸಿದ್ದಾನೆ ಪ್ರೇರೆ. ನಮ್ಮ ರೋಗಗಳ ಪರ್ವ ಮುಗಿದು ಹೋಯಿತು ಯೇಸು ರಕ್ತದಲ್ಲಿ. ವೈದ್ಯಶಾಸ್ತ್ರಗಳು ಗ್ರಹಿಸಲಾರದಂತ ಎಷ್ಟು ಆಶ್ಚರ್ಯ ಕ್ರಿಯೆಗಳನ್ನು ಪ್ರಭು ಯೇಸು ನಮ್ಮ ಜೀವನದಲ್ಲಿ ಮಾಡಿದ್ದಾನೆ ಪ್ರೇರೆ. ನಮ್ಮ ನಿರ್ಜೀವ ಕ್ರಿಯೆಗಳನ್ನು ರೂಪ ಬದಲಿಸಿದ ಪರಿಶುದ್ಧಾತ್ಮನಲ್ಲಿ ಫಲಿಸುವೆನು. ನನ್ನ ನಿರ್ಜೀವ ಕ್ರಿಯೆಗಳನ್ನು ರೂಪ ಬದಲಿಸಿದ ಪರಿಶುದ್ಧಾತ್ಮನಲ್ಲಿ ಫಲಿಸುವೆನು. ಮೇಘಮದನಗಳು ಮಾಡಲಾರದಂತ ಆಶೀರ್ವಾದ ಮಳೆಯ ಸುರಿಸಿರುವೆ. ಮೇಘಗಳು ಸುರಿಯಲಾರದಂತ
ಅಭಿಷೇಕ ಮಳೆಯ ಸುರಿಸಿರುವೆ. ಆಮೆನ್. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ತ್ರಿಯೇಕ ದೇವರಾದ ಯೇಸುವನ್ನು ಕೆರೂಬಿಯರು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ಹೌದು ಪ್ರಿಯರೇ, ನಮ್ಮ ನಿರ್ಜೀವ ಕ್ರಿಯೆಗಳನ್ನು ಮಾರ್ಪಡಿಸಿ ಜೀವಂತ ಕ್ರಿಯೆಗಳನ್ನು ಮಾಡುವಂತೆ ಶಿಲುಬೆಯಲ್ಲಿ ತನ್ನ ನೀತಿಯನ್ನು ನಮಗೆ ಒದಗಿಸಿದ್ದಾನೆ ಪ್ರಿಯರೇ. ಆಕಾಶ ಮೇಘಗಳು ಸುರಿಯಲಾರದಷ್ಟು ಆಶೀರ್ವಾದ ಮಳೆಯನ್ನು ಪವಿತ್ರಾತ್ಮ ವರಫಲಗಳ ಆಯುಧಗಳನ್ನು ದೇವರು ಸುರಿಸಿದ್ದಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಮೊಣಕಾಲೂರುವಂತೆ ಸ್ಥಿತಿಯ ಬದಲಿಸಿದ ಸ್ತುತಿಗಳೊಂದಿಗೆ ನನ್ನ ಹೃದಯ ಉಕ್ಕಿ ಹರಿಯಿತೆ. ನಮ್ಮ ಸ್ಥಿತಿಯ ಬದಲಿಸಿದ ಸ್ತುತಿಗಳೊಂದಿಗೆ ನಮ್ಮ ಹೃದಯವು ಉಕ್ಕಿ ಹರಿಯಿತೆ. ಜಲಾಶಯಗಳು ತಡೆಯಲಾರದಂತು ಜಲಪ್ರಳಯವನ್ನು ಸ್ತುತಿ ನಿಲ್ಲಿಸಿತು. ಜಲಾಶಯಗಳು ತಾಳಲಾರದಂತ ಜಲಪ್ರಳಯವನ್ನು ಸ್ತುತಿ ನಿಲ್ಲಿಸಿತು. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ತ್ರಿಯೇಕ ದೇವರಾದ ಯೇಸುವನ್ನು ಕೆರೂಬಿಗಳು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ಪರಿಶುದ್ಧನು ಅತಿ ಪರಿಶುದ್ಧನು ಎಂದು ಗಾನ ಪ್ರತಿಗಾನವನ್ನು ಮಾಡುತ್ತಲೇ ಇರುವರು. ಪರಿಶುದ್ಧನು ಅತಿ ಪರಿಶುದ್ಧನು ಎಂದು ಗಾನ ಪ್ರತಿಗಾನವನ್ನು ಮಾಡುತ್ತಲೇ ಇರುವರು. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು ಸೆರಾಫಿಗಳು ನಿತ್ಯವೂ ಆರಾಧಿಸುತ್ತಿರುವರು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಪ್ರಭು ಕೆರೂಬಿಯರ ಮಧ್ಯದಲ್ಲಿ ಸೆರಾಫಿಯರ ಮಧ್ಯದಲ್ಲಿ ನಿತ್ಯವೂ ಸ್ತುತಿಗೆ ಪಾತ್ರನಾಗಿದ್ದಾನೆ. ಆತನು ನಮ್ಮ ನಿರ್ಜೀವ ಕ್ರಿಯೆಗಳನ್ನು ಬದಲಿಸಿದ್ದಾನೆ ಪ್ರೇರೆ. ನಮ್ಮ ಮೂಢನಂಬಿಕೆಯನ್ನು, ನಿರ್ಜೀವ ಕ್ರಿಯೆಗಳನ್ನು ಮತ್ತು ನಮ್ಮ ಪಾಪಶಾಪಗಳನ್ನು ಶಿಲುಬೆಯಲ್ಲಿ ಹೊತ್ತು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಮತ್ತು ಬಿಡುಗಡೆ ನಾಯಕನಿಗೆ ಸ್ತೋತ್ರವಾಗಲಿ. ಹೀಗೆ ನಾವು ಈ ದಿನ ಈ ಸಮಯ ನಾವು ಆರಿಸಿಕೊಂಡು ವಾಕ್ಯ ಭಾಗ ಅಂಶ ಪ್ರೇರೆ, ಕರ್ತನ ಭಯವೇ ಜ್ಞಾನವು. ಹೌದು, ಕರ್ತನು ಅಂದರೆ ಸೃಷ್ಟಿಕರ್ತನು ಪ್ರೇರೆ. ಸೃಷ್ಟಿಕರ್ತನು ಎಲ್ಲ ಆತ್ಮಗಳ ತಂದೆಯ ಪ್ರೇರೆ. ಎಲ್ಲ ಆತ್ಮಗಳಂದರೆ ದೇವರ ರೂಪದಲ್ಲಿ ಉಂಟಾದ ಮನುಷ್ಯ ಮಕ್ಕಳು. ನಾವು ನಿಜವಾಗಿಯೂ ಆತ್ಮಿಕರ ಪ್ರೇರೆ. ನಾವು ಯೇಸುವನ್ನು ವಿಶ್ವಾಸಿಸಿದಾಗ ನಾವು ಆತ್ಮ ಸಂಬಂಧ ಆದವರಾದ ಪ್ರೇರೆ. ನಾವು ಯೇಸುವನ್ನು ವಿಶ್ವಾಸಕ್ಕೆ ಮೊದಲು ನಾವು ಲೋಕಕ್ಕೆ, ಶರೀರಕ್ಕೆ, ಸೈತಾನಿಗೆ, ಹೌದು ಪ್ರೇರೆ, ಮರಣಕ್ಕೆ ಸಂಬಂಧಪಟ್ಟವರಾಗಿದ್ದೆವು. ಯಾವಾಗ ಶಿಲುಬೆಗೆ ಬಳಿಗೆ ಬಂದೆವು, ಯಾವಾಗ ದೇವರು ಈ ಲೋಕವನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನನ್ನೇ ಬಲಿಯಾಗಿ ಕೊಟ್ಟಿದ್ದಾನೆಂದು ನಂಬಿದೆವು, ಆವಾಗ ವಿಶ್ವಾಸಿಸಿದೆವು, ನಾವು ದೇವರಿಗೆ ಮೆಚ್ಚುಗೆಯಾದೆವು, ದೇವರ ಮಕ್ಕಳ ಸಾಲಿನಲ್ಲಿ ಸೇರಿದೆವು ಪ್ರೇರೆ. ಹೀಗೆ ದೇವರ ಭಯ ನಮಗೆ ಪ್ರಭು ಆತ್ಮ ಕಲಿಸಿತು. ಏನೆಂದು? ದೇವರ ಭಯವೇ ಜ್ಞಾನವು. ಹೌದು, ಈ ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದ ಭಾಗದಲ್ಲಿ ನೋಡೋದಾದರೆ ನಾವು ಯೋಬನ ಗ್ರಂಥ 28ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ.
ದ ಬುಕ್ ಆಫ್ ಜೋಬ್ ಚಾಪ್ಟರ್ 28 ವರ್ಸ್ 28th ವರ್ಡ್. ಯೋಬನ ಪುಸ್ತಕ 28ನೇ ಅಧ್ಯಾಯ 28ನೇ ವಾಕ್ಯ ಪ್ರೇರೆ. ಇಲ್ಲಿ ನಾವು ನೋಡುವುದಾದರೆ, ಆಮೇಲೆ ಮನುಷ್ಯರಿಗೆ ಯೋಬನು ಹೇಳುತ್ತಿದ್ದಾನೆ ಪ್ರೇರೆ, ತನ್ನ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ಕೊನೆಯಲ್ಲಿ 28ನೇ ಅಧ್ಯಾಯ ಯೋಬನ ಪುಸ್ತಕ 28ನೇ ಅಧ್ಯಾಯ 28ನೇ ವಾಕ್ಯ, ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು. ಹೌದು, ಕರ್ತನ ಭಯವೇ ಜ್ಞಾನವು ಪ್ರೇರೆ. ದೇವರ ಭಯವೇ ಜ್ಞಾನವು. ದೇವರ ಭಯ ಪಾಪವನ್ನು ತೊಲಗಿಸುತ್ತದೆ, ಕೋಪವನ್ನು ತಡೆಗಟ್ಟುತ್ತದೆ. ಹೌದು ಪ್ರೇರೆ, ನಾವು ದೇವರ ಭಯವೇ ಕರ್ತನ ಭಯವೇ ಜ್ಞಾನ ಎನ್ನುವ ಅಂಶ ಭಾಗದಲ್ಲಿ ನಾವು ನೋಡುವುದಾದರೆ, ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 6ನೇ ವಾಕ್ಯ ಪ್ರೇರೆ. ಡ್ಯೂಟರನಮಿ ಚಾಪ್ಟರ್ 4 ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ಇವುಗಳನ್ನು ಕೈಕೊಂಡು ಅನುಸರಿಸಿರಿ, ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ಅದು ಪ್ರೇರೆ, ಅಲ್ಲಿ ಇಸ್ರಾಯೇಲರು ವಿಗ್ರಹ ಆರಾಧನೆಯನ್ನು ಮಾಡದೆ ತಂದೆ ದೇವರಾದ ಯೆಹೋವನನ್ನೇ ಹೊಂದಿಕೊಂಡು ಆತನ ಆಜ್ಞೆ ವಿಧಿಗಳನ್ನು ಮನಪೂರ್ವಕವಾಗಿ ಅನುಸರಿಸಬೇಕೆಂಬುದು ಆ ವಿಷಯದಲ್ಲಿ ಮೋಶೆ ಇಸ್ರಾಯೇಲರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಏನಂದರೆ, ಇವುಗಳನ್ನು ಕೈಕೊಂಡು ನಡೆದರೆ, ಯಾವುಗಳನ್ನು? ದೇವರ ಆಜ್ಞೆಗಳನ್ನು. ಇಸ್ರಾಯೇಲರಿಗೆ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು ಎನ್ನುವುದರ ಮುಖಾಂತರ ಮೋಶೆ ಪ್ರಾರಂಭಿಸಿದ ಪ್ರೇರೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 2ನೇ ವಾಕ್ಯ ಪ್ರೇರೆ, ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಮತ್ತು 3ನೇ ವಾಕ್ಯ, ಪೆಗೋರದ ಬಾಳನ ಸಂಗತಿಯಲ್ಲಿ ಯೆಹೋವನು ಮಾಡಿದ ಕಾರ್ಯವನ್ನು ನೀವು ನೋಡೇ ಇದ್ದೀರಷ್ಟೇ. ಪೆಗೋರದ ಬಾಳನನ್ನು ಅನುಸರಿಸಿದವರೆಲ್ಲರನ್ನು ನಿಮ್ಮ ದೇವರಾದ ಯೆಹೋವನು ನಿಮ್ಮಲ್ಲಿ ಇರದಂತೆ ನಾಶ ಮಾಡಿದನಲ್ಲ. ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ಹೌದು, ಅಲ್ಲಿ ಮೋಶೆ ಇಸ್ರಾಯೇಲರಿಗೆ ಹೇಳ್ತಿದ್ದಾನೆ ಪ್ರೇರೆ, ಪೆಗೋರದ ಬಾಳನ ಸಂಗತಿಯಲ್ಲಿ ಯೆಹೋವನು ಮಾಡಿದ ಕಾರ್ಯ ನೀವು ನೋಡೇ ಇದ್ದೀರಿ. ಆ ಪೆಗೋರದ ಬಾಳನ ಅಂದರೆ ಒಂದು ದೇವತೆ, ಅನ್ಯ ಜನಗಳ ದೇವತೆಯನ್ನು ಇಸ್ರಾಯೇಲರು ಅನುಸರಿಸಿದ್ದರಿಂದ ದೇವರು ಅವರನ್ನು ನಾಶ ಮಾಡಿದಂಥ ಪ್ರೇರೆ. ಆ ನಾಶ ಮಾಡಿದ ಸಂಗತಿ ನೀವು ನೋಡೇ ಇದ್ದೀರಿ. ಆದರೂ ನೀವು ಇಂದಿನವರೆಗೆ ಬದುಕಿ ಉಳಿದುಕೊಂಡಿದ್ದೀರಂದರೆ ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡ ಕಾರಣ. ಹೌದು ಪ್ರೇರೆ, ನಾವು ಕೂಡ ದೇವರನ್ನು ಹೊಂದಿಕೊಂಡು ಜೀವಿಸಿದರೆ ಆತ್ಮಿಕವಾಗಿ ಬದುಕುತ್ತೇವೆ ಪ್ರೇರೆ. ಲೋಕವನ್ನು, ಶರೀರವನ್ನು, ಸೈತಾನನ್ನು ಪ್ರೇರೇಪಿಸಿದವುಗಳಿಗೆ ಹೊಂದಿಕೊಂಡ್ರೆ ನಾವು ಆತ್ಮಿಕವಾಗಿ ಸಾಯುತ್ತೇವೆ. ಹೌದು, ಹೀಗೆ ನೀವು 5ನೇ ವಾಕ್ಯ ಪ್ರೇರೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 5ನೇ ವಾಕ್ಯದಿಂದ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾ ವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದಂತೆಯೇ ನಿಮಗೆ ಬೋಧಿಸಿದ್ದೇನೆ. ಹೌದು, ಮೋಶೆ ಹೇಳ್ತಿದ್ದಾನೆ ಇಸ್ರಾಯೇಲರಿಗೆ, ನೋಡು, ನನ್ನ ದೇವರಾದ ಯೆಹೋವನು ನೀವು ಸ್ವಾಧೀನ ಮಾಡಿಕೊಳ್ಳಬೇಕಾದ ಕಾನಾನ್ ದೇಶದಲ್ಲಿ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾ ವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ್ದಂತೆಯೇ ನಿಮಗೆ ಬೋಧಿಸಿದ್ದೇನೆ. ಅವುಗಳನ್ನು ಕೈಕೊಂಡು ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು. ಅನ್ಯ ಜನಗಳು ಏನಂತಾರಂತ ಪ್ರೇರೆ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅನ್ಯ ಜನಗಳು ಜ್ಞಾನಿಗಳು ಎಂದು ಹೇಳ್ತಾರಂತೆ, ವಿವೇಕಿಗಳು ಎಂದು ಹೇಳ್ತಾರಂತೆ. ಮತ್ತು ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ, ಇವರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಿದ್ದಾರೆ ಎಂಬ ವರ್ತಮಾನವನ್ನು ಕೇಳಿ, ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ತಾರೆ ಅಂತ ಪ್ರೇರೆ. ಯಾವಾಗ ನಾವು ವಿಗ್ರಹ ಆರಾಧನೆ ಮಾಡದೆ ಅನ್ಯ ಜನಾಂಗಗಳ ಭಕ್ತಿಯನ್ನು ನಮ್ಮ ಸಭೆಯಲ್ಲಿ ನಿಜವಾದ ಆತ್ಮಸ್ವರೂಪನಾದ ದೇವರನ್ನು ಆತ್ಮದಿಂದ ಸತ್ಯದಿಂದಲೂ ಆರಾಧಿಸಬೇಕಾದ ಆ ಸಭೆಯಲ್ಲಿ ಕೇಳುವುದರಿಂದ ವಿಶ್ವಾಸ ಬರುತ್ತದೆ, ನೋಡುವುದರಿಂದಲ್ಲ ನಂಬಿ ನಡೆಯುವುದರಿಂದ ವಿಶ್ವಾಸಿಗಳಾಗುತ್ತೇವೆ. ಹೌದು, ದೇವರ ವಾಕ್ಯವೇ ಅದಕ್ಕೆ ಆಧಾರ, ಯೇಸು ಕ್ರಿಸ್ತನ ವಾಕ್ಯವೇ ಅದಕ್ಕೆ ಆಧಾರ.
ಹೌದು, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎನ್ನುವ ವಾಕ್ಯವೇ ಆಧಾರ. ಹೌದು, ಹೀಗೆ ಈ ದೊಡ್ಡ ಜನಾಂಗ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಅನ್ಯ ಜನಗಳು ತಿಳಿದುಕೊಳ್ತಾರೆ ಅಂತ ಪ್ರೇರೆ. ನಾವು ಯಾವಾಗ ದೇವರನ್ನು ಆತ್ಮಸ್ವರೂಪನು ಆತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕೆಂಬ ಸತ್ಯ ತಿಳಿದಾಗ ಅನ್ಯ ಜನರಂತೆ ವಿಗ್ರಹ ಆರಾಧನೆ ಆಗಲಿ, ಶಿಲ್ಪಕಲಾ ವಿದ್ಯೆಗಳಿಂದ, ಚಮತ್ಕಾರದ ಕೈ ಕೆಲಸಗಳಿಂದ ಕೆತ್ತಿದ ಬೊಂಬೆಗಳನ್ನಾಗಲಿ ಪ್ರತಿಮೆಗಳನ್ನಾಗಲಿ ಪೂಜಿಸದೆ ಇಸ್ರೇಲರು ಅಥವಾ ನಿಜವಾದ ಹಿಂದೂ ಕ್ರೈಸ್ತರು ವಿಗ್ರಹ ಆರಾಧನೆ ಮಾಡದೆ ತಂದೆ ದೇವರನ್ನು ಯೇಸು ಕ್ರಿಸ್ತನು ಹೇಳಿದಂತೆಯೇ ಹೊಂದಿಕೊಂಡು ಆತನ ಆಜ್ಞಾವಿಧಿಗಳನ್ನು ಮನಪೂರ್ವಕವಾಗಿ ಅನುಸರಿಸುವುದಾದರೆ ಅನ್ಯ ಜನಗಳು ಇಂದಿನವರು ನೀವು ಜ್ಞಾನ ವಿವೇಕವುಳ್ಳ ಜನಾಂಗ, ಹೌದು ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ, ಇದು ದೇವರ ಆಜ್ಞೆ ವಿಷಯದಲ್ಲಿ ಸರಿಯಾಗಿ ನಡೆದುಕೊಳ್ಳುವ ಜನಾಂಗ ಎಂದು ವರ್ತಮಾನ ಕೇಳುತ್ತದೆ ಪ್ರೇರ ಅವರು ಹೇಳುತ್ತಾರೆ. ಹೌದು, ಹೀಗೆ ನಾವು ದೇವರನ್ನು ಹೊಂದಿಕೊಂಡು ಜೀವಿಸುವುದಾದರೆ ನಾವು ಬದುಕುಳಿಯುತ್ತೇವೆ ಪ್ರೇರೆ. ದೇವರು ನಾಶ ಮಾಡುವುದಿಲ್ಲ ಮತ್ತು ನರಕಕ್ಕೆ ತಳ್ಳುವುದಿಲ್ಲ, ಪರಲೋಕ ಮಾರ್ಗದಲ್ಲಿ ನಡೆಯುತ್ತಿರುತ್ತೇವೆ. ಹೌದು, ನಾವು ದೇವರ ಜ್ಞಾನವೇ, ಕರ್ತನ ಭಯವೇ ಜ್ಞಾನ. ಹೌದು ಪ್ರೇರೆ, ದೇವರ ವಾಕ್ಯವೇ ದೇವರ ಭಯವನ್ನು ಕಲಿಸುತ್ತದೆ ನಮಗೆ. ಹೌದು, ಯೇಸುವೆ ದೇವರ ಭಯವನ್ನು ಕಲಿಸಿದ ಪ್ರೇರೆ. ಹೌದು, ನಾವು ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡ್ತೇವೆ. ನೀವು ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಭಯಪಡಬೇಡಿರಿ. ಅವರನ್ನು ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರಿಗೆ ದೇಹ ಆತ್ಮ ಎರಡನ್ನೂ ಕೊಲ್ಲಿ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿರಿ. ಹೌದು ಪ್ರಿಯ, ಯೇಸು ಕ್ರಿಸ್ತ ಹೇಳಿದನು ದೇವರಿಗೆ ಭಯಪಡಿರಿ, ಮನುಷ್ಯರಿಗೆ ಭಯಪಡಬಾರ್ದು. ಸುವಾರ್ತೆ ಹೇಳುವಾಗ ಯಾರು ದಾಳಿ ಮಾಡುತ್ತಾರೋ ಅಥವಾ ಯಾರು ಅಪನಂಬಿಕೆ ಪಡುತ್ತಾರೋ ಈ ಭಯ ಬೇಡ. ದೇಹ ಆತ್ಮ ಎರಡನ್ನೂ ಕೊಲ್ಲಿ ಎರಡನ್ನೂ ನರಕಕ್ಕೆ ಹಾಕಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿರಿ. ಹೌದು ಪ್ರೇರೆ, ಯೇಸು ಕಲಿಸಿದ್ದು ದೇವರ ಜ್ಞಾನ. ದೇವರ ಜ್ಞಾನವು ದೇವರಿಗೆ ಭಯಪಡಿರಿ ಎಂದು ಹೇಳುತ್ತದೆ. ದೇವರನ್ನು ಪ್ರೀತಿಸಬೇಕಾಗಿದೆ ಪ್ರೇರೆ. ಮೊದಲನೇದಾಗಿ ದೇವರನ್ನು ಪ್ರೀತಿಸುವವರೇ ದೇವರಿಗೆ ಭಯಪಡುತ್ತಾರೆ. ಹೀಗೆ ದೇವರ ಪ್ರೀತಿಯು ಭಯವನ್ನು ಹೊರಗಟ್ಟುತ್ತದೆ. ಭಯ ಇರುವಲ್ಲಿ ತೀವ್ರವಾದ ಯಾತನೆಯು, ಚಂಚಲತ್ವವು, ಕಳವಳವು ಇರುತ್ತದೆ ಪ್ರೇರೆ. ಪ್ರೀತಿ ಇರುವಲ್ಲಿ ಭೀತಿ ಇಲ್ಲ. ಪೂರ್ಣ ಪ್ರೀತಿಯು ಭೀತಿಯನ್ನು ಹೊರಗಟ್ಟುತ್ತದೆ. ದೇವರ ಜ್ಞಾನವೇ ದೇವರ ಭಯಕ್ಕೆ ಕಾರಣ ಆಗ್ತದೆ ಪ್ರೇರೆ. ದೇವರಿಗೆ ಭಯಪಡುವವರೇ ದೇವರನ್ನು ಪ್ರೀತಿಸುವವರು. ಹೀಗೆ ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದಲ್ಲಿ ನಾವು ಒಂದನೇದಾಗಿ ನೋಡಿದೆವು ಪ್ರೇರೆ. ಕರ್ತನ ಭಯ ದುಷ್ಟತ್ವವನ್ನು ತಡೆಗಟ್ಟುತ್ತದೆ ಮತ್ತು ವಿವೇಕವನ್ನು ದಯಪಾಲಿಸುತ್ತದೆ. ಮತ್ತು ಇಲ್ಲಿ ನೋಡಿದೆವು ದೇವರ ಆಜ್ಞೆಗಳನ್ನು ಜ್ಞಾನಿ ನೆರವೇರಿಸುವಂತೆ ಮಾಡುತ್ತದೆ ದೇವರ ಭಯ. ಮತ್ತು ಜ್ಞಾನಿಗಳು, ವಿವೇಕಿಗಳು, ಈ ದೊಡ್ಡ ಜನಾಂಗ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಅನ್ಯ ಜನರು ವರ್ತಮಾನವನ್ನು ಕೇಳಿ ನಮ್ಮ ಬಗ್ಗೆ ಮಾತಾಡುತ್ತಾರೆ ಅಂತ ಪ್ರೇರೆ. ಹೌದು, ಹೀಗೆ 7ನೇ ವಾಕ್ಯ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯದಿಂದ ನಾವು ನಮ್ಮ ದೇವರಾದ ಯೆಹೋವನಿಗೆ ಅಂದರೆ ಯೇಸು ಕ್ರಿಸ್ತನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ನಾವು ದೇವರಿಗೆ ಮೊರೆ ಇಡುವುದಾದರೆ ಯಾವಾಗ? ಆತನನ್ನು ಹೊಂದಿಕೊಂಡು ವಿಗ್ರಹಾರಾಧನೆಯನ್ನು ಮಾಡದೆ ಯೆಹೋವನನ್ನೇ ಹೊಂದಿಕೊಂಡು ಆತನ ಆಜ್ಞೆ ವಿಧಿಗಳನ್ನು ಮನಪೂರ್ವಕವಾಗಿ ಆಚರಿಸಿದಾಗ ನಮ್ಮ ದೇವರಾದ ಯೆಹೋವನು ಮೊರೆ ಇಡುವಾಗಲೆಲ್ಲ ನಮಗೆ ಸಮೀಪವಾಗಿರುತ್ತಾನೆ ಪ್ರೇರೆ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಬೇರೆ ಎಷ್ಟು ದೊಡ್ಡ ಜನಾಂಗ ಆದರೂ ಕೂಡ ಇಡೀ ಭೂಲೋಕದಲ್ಲಿ ನಾವು ಕ್ರಿಸ್ತ ಪೂರ್ವದಲ್ಲಿ ನಡೆದ ಸಂಗತಿ ಪ್ರೇರೆ. ಇದು ಎಷ್ಟು ದೊಡ್ಡ ಜನಾಂಗ ಇದ್ದರು, ಇಸ್ರಾಯೇಲರು ದೊಡ್ಡ ಜನಾಂಗ ಎಂದು ದೇವರು ಆರಿಸಿಕೊಂಡಿದ್ದಿಲ್ಲ. ಅವರನ್ನು ಅತಿ ಅಲ್ಪ ಸಣ್ಣ ಜನಾಂಗ ಎಂದೇ ಆರಿಸಿಕೊಂಡಿದ್ದ ಪ್ರೇರೆ. ಹೌದು, ಬಲಹೀನವಾದದ್ದನ್ನು ಉಪಯೋಗಿಸಿ ಬಲಿಷ್ಠ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ಹೌದು ಪ್ರೇರೆ. ಅಜ್ಞಾನಿಯನ್ನು ಆರಿಸಿಕೊಂಡು ಜ್ಞಾನವಂತರನ್ನು ನಾಚಿಕೆ ಪಡಿಸುವಾತನಾಗಿದ್ದಾನೆ. ಬಲಹೀನ ಆರಿಸಿಕೊಂಡು ಬಲ ಕಾರ್ಯ ಮಾಡುವಂತಾಗಿದ್ದಾನೆ ಪ್ರೇರೆ. ಹೌದು, ಗಣನೆಗೆ ಬಾರದವರನ್ನು ಆರಿಸಿಕೊಂಡು ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಳ್ಳುವಾತನಾಗಿದ್ದಾನೆ. ಹೌದು, ಹೀಗೆ ಯಾವ ಜನಾಂಗಕ್ಕಾದರೂ ಯಾವ ದೇವರು, ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗಲೆಲ್ಲ ಆತನು ಸಮೀಪವಾಗಿ ಇದ್ದಂತೆ ಬೇರೆ ಯಾವ ಎಷ್ಟು ಜನಾಂಗಕ್ಕೂ ಎಷ್ಟು ದೊಡ್ಡ ಜನಾಂಗಕ್ಕೂ ಸಮೀಪವಾಗಿರ್ತಾನೆ ಪ್ರೇರೆ? ಇಲ್ಲ, ಬೇರೆ ಯಾವ ದೇವರು ಇಲ್ಲ. ಅವರು ಮನುಷ್ಯ ಮಾಡಿದ ಕೈ ಕೆಲಸ ಅಷ್ಟೇ. ಅದು ಚಿನ್ನ ಬೆಳ್ಳಿ
ಮನುಷ್ಯರ ಕೈ ಕೆಲಸ ಅಷ್ಟೇ. ಹೌದು, ಆದರೆ ನಮ್ಮ ದೇವರಾದರೂ ಪರಲೋಕದಲ್ಲಿರುತ್ತಾನೆ. ಆತನು ಮನುಷ್ಯರಿಗೆ ಕೊಟ್ಟಿದ್ದಾನೆ ಭೂಲೋಕ. ಆತನು ತನಗೆ ಇಷ್ಟ ಬಂದುದನ್ನು ಮಾಡುತ್ತಾನೆ ನಮ್ಮ ಜೀವನದಲ್ಲಿ. ಆತನು ಮಾಡುವುದು ಒಳ್ಳೆಯದೇ. ಹೌದು ಪ್ರೇರೆ, ಆತನು ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ. ಆತನು ಕೋಪ ಕ್ಷಣ ಮಾತ್ರ, ಆತನ ಕರುಣೆ ಜೀವನ ಪರ್ಯಂತ. ಹೌದು ಪ್ರೇರೆ, ಹೀಗೆ ನಮ್ಮ ದೇವರು ಯೆಹೋವನು ಮೊರೆ ಇಡುವಾಗಲೆಲ್ಲ ನಮಗೆ ಸಮೀಪವಾಗಿಯೇ ಇದ್ದಾನೆ ಪ್ರೇರೆ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಸಮೀಪವಾಗಿರುವನು? ಹೀಗೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ ಆಯಿತು ಪ್ರೇರೆ. 8ನೇ ವಾಕ್ಯ ಡ್ಯೂಟರನಮಿ ಚಾಪ್ಟರ್ 4 8th ವರ್ಡ್. ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞೆ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಮೋಶೆ ಹೇಳ್ತಿದ್ದಾನೆ ಪ್ರೇರೆ ಇಸ್ರಾಯೇಲ್ ಜನರಿಗೆ, ನಾನು ಇಂದು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞೆ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು ಪ್ರೇರೆ? ಹೌದು, ಇಂದಿಗೂ ಕೂಡ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ತನ್ನ ಪ್ರಾಣವನ್ನೇ ಕೊಡುವ ಮುಖಾಂತರ ಯಾವ ದೇವರು ಇಳಿದು ಬಂದು ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ? ಮನುಷ್ಯರ ಮಧ್ಯದಲ್ಲಿ ಮನುಷ್ಯ ಆಗಿದ್ದಾನೆ. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದರಿಂದ ಆ ತಂದೆಯೂ ಕೂಡ ಅವರಂತೆ ರಕ್ತ ಮಾಂಸಧಾರಿ ಆದನು. ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ದಾಸತ್ವದಲ್ಲಿರುವುದರಿಂದ ಮರಣಾಧಿಕಾರಿಯಾದ ಸೈತಾನನ ಕೆಳಗೆ ಪಾಪ ಮಾಡಿಸಿ ಅನಾರೋಗ್ಯ, ದುಃಖ, ಗೋಳಾಟ, ಚಿಂತೆ, ಪೇಚಾಟ, ಸಾಲಗಾರನಾಗಿ ಮಾಡಿ ಆತ್ಮಹತ್ಯೆ ಒಳಪಡಿಸಿ ಆಕ್ಸಿಡೆಂಟ್ ಅಥವಾ ಜಗಳ, ಕೊಲೆ, ಹಿಂಸೆಗಳಿಗೆ ಗುರಿ ಮಾಡಿ ಅವ್ರ ಪ್ರೇರೆ ಹೀಗೆ ಮರಣ ಭಯ ನಿಮಿತ್ತ, ಪಾಪದ ನಿಮಿತ್ತ ಮರಣದಲ್ಲಿ ದಾಸತ್ವದಲ್ಲಿ ಇಟ್ಟುಕೊಂಡ ಮರಣಾಧಿಕಾರಿಗೆ ಭಯದಲ್ಲಿದ್ದ ನಮ್ಮನ್ನು, ಮಕ್ಕಳನ್ನು ಆತನು ತನ್ನ ಮರಣದ ಮೂಲಕ ನಮ್ಮನ್ನು ಬಿಡಿಸಿದ ಪ್ರೇರೆ. ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿದನು. ತನ್ನ ಮಕ್ಕಳಾದ ನಮಗೆ ಶಿಲುಬೆಯಲ್ಲಿ ದೊಡ್ಡ ಜಯವನ್ನು ನೀಡಿದ ಪ್ರೇರೆ. ಪಾಪವನ್ನು ಮೆಟ್ಟಿದನು, ಸಮಾಧಿಯನ್ನು ಮುಚ್ಚಿದನು, ನಮ್ಮ ಪಾಲಿಗೆ ಎದ್ದನು ಪ್ರೇರೆ. ಹೌದು, ಇಂದಿಗೂ ಕೂಡ ನಾವು ಯೇಸುವಿನ ಮೂಲಕ ಸಮಾಧಿಯಾದೆವು, ಯೇಸುವಿನ ಮೂಲಕ ಪುನರುತ್ಥಾನಾದೆವು. ಯೇಸುವನ್ನು ವಿಶ್ವಾಸ ದೀಕ್ಷಾ ಸ್ನಾನವಾದಾಗ ಯೇಸುವಿನೊಂದಿಗೆ ಸಮಾಧಿಗೆ ಹೋದೆವು. ಆ ನೀರಿನಿಂದ ನೀರಿನಲ್ಲಿ ಮುಳುಗಿ ಪೂರ್ತಿಯಾಗಿ ಹೊರಗೆ ಬಂದಾಗ ಯೇಸುವಿನಂತೆ ಸಮಾಧಿಯಿಂದ ಹೊರಗೆ ಬಂದೆವು. ಈಗ ಯೇಸು ಪುನರುತ್ಥಾನಾಗಿ ಸಮಾಧಿಯಿಂದ ಎದ್ದು ಬಂದು ತಂದೆಯಾದ ದೇವರಿಗಾಗಿ, ನಮಗಾಗಿ ದೇವರ ಬಳಿಯಲ್ಲಿ ಭಿನ್ನಯಿಸ್ತಿದ್ದಾನೆ ಪ್ರೇರೆ. ಹೌದು, ಯಾರ್ಯಾರು ದೇವರು ತನ್ನ ಪ್ರಿಯಕುಮಾರನನ್ನು ನಮ್ಮ ಪಾಪಗಳ ನಿಮಿತ್ತ ಮರಣ ಹೊಂದಲು ಕಳಿಸಿಕೊಟ್ಟನು. ಆತನು ನನಗಾಗಿ ಸತ್ತ, ನನಗಾಗಿ ಎದ್ದನು, ನನ್ನನ್ನು ತಂದೆಯ ಬಳಿಯಲ್ಲಿ ಸೇರಿಸಲು ತಂದೆಯ ಬಳಿಯಲ್ಲಿ ಕೂತುಕೊಂಡಿದ್ದಾನೆ ಎಂದು ಯಾರ್ಯಾರು ವಿಶ್ವಾಸಿಸ್ತರೋ ಅವರ ಪರವಾಗಿ ತಂದೆಯಲ್ಲಿ ಭಿನ್ನಯಿಸ್ತಿದ್ದಾನೆ ಪ್ರೇರೆ. ಹೌದು, ಇನ್ನು ಮೇಲೆ ನಿನಗೆ ಮರಣವಿಲ್ಲ. ಮರಣವನ್ನು ಜಯಿಸಿದಾತನು ನಿನ್ನೊಂದಿಗಿದ್ದಾನೆ. ದೇವರು ನಿನ್ನ ಪರವಾಗಿರುವಾಗ ನಿನ್ನ ವಿರೋಧಿ ಯಾರು? ಹೌದು ಪ್ರೇರೆ, ನಮ್ಮ ವಿರೋಧಿ ಸೈತಾನನು ಕೂಡ ನಿಲ್ಲುವುದಿಲ್ಲ ಪ್ರೇರೆ. ಕಾರಣ ಆ ಶಿಲುಬೆಯಲ್ಲಿ ಸೈತಾನನು ಬಲಹೀನವಾಗಿದ್ದಾನೆ. ಸೈತಾನನ ಎಲ್ಲ ಪಾಪಗಳು ಬಲಹೀನವಾಯಿತು. ಸೈತಾನನ ಎಲ್ಲ ಶಾಪಗಳು ನಿರ್ಜೀವವಾದವು, ಲಯವಾದವು. ಹೌದು, ನಮ್ಮ ಪಾಪ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಅವುಗಳನ್ನು ಜಡಿದು ಧರ್ಮಶಾಸ್ತ್ರ ಸಂಬಂಧದಿಂದ ಉಂಟಾಗುವ ಆ ಪಾಪ ಶಾಪವನ್ನು ರದ್ದು ಮಾಡಿದ ಪ್ರೇರೆ. ಈಗ ಪುನರುತ್ಥಾನದ ಮೂಲಕ ದೇವರು ಪರಿಶುದ್ಧಾತ್ಮನ ಮುಖಾಂತರ ಸತ್ತವರೊಳಗಿಂದ ತನ್ನ ಪ್ರಿಯಕುಮಾರನ ಎಬ್ಬಿಸುವುದರ ಮುಖಾಂತರ ನಮ್ಮ ನಶ್ವರ ಶರೀರಕ್ಕೂ ಪರಿಶುದ್ಧ ದೇವರ ಆತ್ಮ ನೀಡಿ ಪಾಪ ಮರಣಗಳ ನೇಮದಿಂದ ಬಿಡಿಸಿದ್ದಾನೆ. ಹೌದು, ಈಗ ನಮ್ಮೊಳಗೆ ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ಕಳಿಸಲಾಗಿದೆ. ಹೌದು, ಈ ಆತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ಪುನಃ ದುಷ್ಟನ ನೋಗವನ್ನು ಮತ್ತೆ ಪಾಪವನ್ನು ಮಾಡುವಂತೆ ಮಾಡುವುದಿಲ್ಲ. ಪಾಪ ಮಾಡದಂತೆ ನಮ್ಮನ್ನು ಕಾಯುತ್ತಾನೆ ಯೇಸುವಿನ ಆತ್ಮ. ಹೌದು, ಕ್ರಿಸ್ತ ಆತ್ಮ ನಮ್ಮನ್ನು ಅಭಿಷೇಕ ಮಾಡುತ್ತದೆ. ಆ ಅಭಿಷೇಕವು ನಿಮ್ಮಲ್ಲಿರುವುದಾದರೆ, ನನ್ನಲ್ಲಿರುವುದಾದರೆ ನಮಗೆ ಉಪದೇಶ ಮಾಡುತ್ತದೆ ಪ್ರೇರೆ. ಹೌದು, ಆ ಉಪದೇಶ ಸತ್ಯವಾದದ್ದು, ಸುಳ್ಳಲ್ಲ. ಅದರಲ್ಲಿ ನೆಲೆಗೊಂಡಿರಿ. ಇತರರ ಉಪದೇಶ ಅವಶ್ಯಕತೆ ಇಲ್ಲ. ಅಭಿಷೇಕನೇ ಬೋಧಿಸುತ್ತದೆ. ಹೌದು ಪ್ರೇರೆ, ಹೀಗೆ ಅಂತ ಅಭಿಷೇಕ ನೀಡಲು ಬಂದಿದ್ದಾನೆ ಪ್ರೇರೆ ಪ್ರಭು. ನಾವು ಆತನನ್ನು ಹೊಂದಿಕೊಂಡಿರುವುದಾದರೆ ಆತನು ಸಮೀಪವಾಗಿ ಇದ್ದಾನೆ. ಮೊರೆ ಇಡುವಾಗಲೆಲ್ಲ ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕೂ ಆತನು ಹೀಗೆ ಸಮೀಪವಾಗಿದ್ದ ಇಲ್ಲ. ದೇವರು ನಮ್ಮ ಮುಂದೆ
ಯೇಸು ಕ್ರಿಸ್ತ ಎಂಬ ತನ್ನ ವಾಕ್ಯವನ್ನೇ ಇಟ್ಟಿದ್ದಾನೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳ ಮೂಲಕ ಮೋಶೆ ಮುಖಾಂತರ ದೇವರು ತನ್ನ ನ್ಯಾಯ ಕಾನೂನನ್ನು ಇಟ್ಟ ಪ್ರಿಯರೇ, ಪದ್ಧತಿಯನ್ನು. ಹೌದು, ಅದು 10 ಆಜ್ಞೆಗಳಿಂದ ಕೂಡಿತ್ತು. ಒಂದು ಆಜ್ಞೆ ತಪ್ಪಿದರೂ ಕೂಡ ಎಲ್ಲ ಆಜ್ಞೆಗಳಿಗೆ ತಪ್ಪಿದಂತೆ ಇತ್ತು. ಹೌದು, ಯಾರು ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡಲಿಲ್ಲ, ದೇವರ ಸ್ನೇಹಿತರಂತೆ ಆಗಲಿಲ್ಲ. ಆದರೆ ಯೇಸು ಕ್ರಿಸ್ತನಾದರೂ ಧರ್ಮಶಾಸ್ತ್ರದ ಅಧೀನನಾಗಿ, ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ಧರ್ಮಶಾಸ್ತ್ರವನ್ನು ಗೆದ್ದ ಪ್ರೇರೆ. ಸ್ತ್ರೀಯಿಂದ ಪಾಪ ಬಂದಿತ್ತು, ಆ ಸ್ತ್ರೀಯಲ್ಲಿ ಹುಟ್ಟಿ, ಪಾಪ ಇರಲಾರ್ದು ಹುಟ್ಟಿ, ಹೌದು ಪ್ರೇರೆ, ನಮ್ಮನ್ನು ದೇವರ ಮಕ್ಕಳ ಪದವಿಗೆ ಸೇರಿಸಿದ. ಹೌದು, ನವೀನ ಮಾರ್ಗದಲ್ಲಿ ನಡೆಸಿದ ಪ್ರೇರೆ, ಪವಿತ್ರ ಆತ್ಮ ಪ್ರೇರಿತವಾದ ಮಾರ್ಗ. ಹೌದು, ಹೀಗೆ ನಾವು ಈಗ ದೇವರನ್ನು ನಾವು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕೆಂದು ಕರೀತಿದ್ದಾನೆ ಪ್ರೇರೆ. ಹೌದು, ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನಲ್ಲ. ಹೌದು, ಪರಿಶುದ್ಧ ಆತ್ಮ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಪ್ರಭುವೇ ಆತ್ಮ ಆಗಿದ್ದಾನೆ ಪ್ರೇರೆ. ಹೌದು, ಮೊದಲನೇ ಆದಾಮನಾದರೂ ಬದುಕುವ ಪ್ರಾಣಿಯಾದ. ಹೌದು ಪ್ರೇರೆ. ಎರಡನೇ ಆದಾಮ ಯೇಸು ಕ್ರಿಸ್ತ, ಮಣ್ಣಿನಿಂದ ಸಂಬಂಧಪಟ್ಟಾತನು, ಮಣ್ಣಿನ ಗುಣಗಳನ್ನು ಮಾಡಿದನು. ಎಷ್ಟು ಆಜ್ಞೆಗಳು ಕೊಟ್ಟರೂ ಕೂಡ ಅದು ನೆರವೇರಿಸಲಿಕ್ಕೆ ಪೂರ್ತಿ ಸಫಲ ಆಗಲಿಲ್ಲ. ಆದರೆ ಎರಡನೇ ಆದಾಮನಾದರೂ ಪರಲೋಕದಿಂದ ಇಳಿದು ಬಂದಿದ್ದಾನೆ. ಆತನು ದೇವರ ಜ್ಞಾನದಿಂದ ತುಂಬಿಕೊಂಡಿದ್ದಾನೆ ಪ್ರೇರೆ, ದೇವರ ಶಕ್ತಿಯಾಗಿದ್ದಾನೆ, ದೇವರೇ ಆಗಿದ್ದಾನೆ ಪ್ರೇರೆ. ಹೌದು, ಆತನು ಜೀವ ಕೊಡುವ ಆತ್ಮ ಆಗಿ ಜೀವ ಕೊಡುವ ಆತ್ಮವನ್ನು ಕೊಡುತ್ತಿದ್ದಾನೆ ಪ್ರೇರೆ, ಇಂದಿಗೂ ತನ್ನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೆ. ಹೀಗೆ ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದಲ್ಲಿ ನಾವು ನೋಡಿಕೊಳ್ತಿದ್ದೇವೆ ಪ್ರೇರೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 1ರಿಂದ 8ನೇ ವಾಕ್ಯದವರೆಗೆ ನೋಡಿದೆವು. ಮತ್ತು 9ರಿಂದ ನೋಡುವುದಾದರೆ, ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಆ ಸಂಗತಿಗಳು ಯಾವುವೆಂದರೆ, ನೀವು ಹೋರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು. ಅವರು ತಾವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ನನಗೆ ಭಯಭಕ್ತಿಯಿಂದ ಇರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ. ಹೌದು ಪ್ರೇರೆ, ಅದೇ ಮೋಶೆ ಮುಖಾಂತರ ದೇವರು ಹೇಳ್ತಿದ್ದಾನೆ, ನೀವು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳಬೇಕಂತ. ಹೌದು ಪ್ರೇರೆ, ನಾವು ಕೂಡ ಜಾಗರೂಕತೆಯಿಂದ ನಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳಬೇಕು. ಕಾರಣ ನಮ್ಮ ಮನಸ್ಸಿನಲ್ಲಿ ದೇವರು ತನ್ನ ಆಜ್ಞೆಗಳನ್ನು ಇಡುತ್ತಾನೆ ಪ್ರೇರೆ. ಹೌದು, ಹೃದಯದಲ್ಲಿ ಎಂಬ ಅಲಿಗೆಯಲ್ಲಿ ಬರೆಯುತ್ತಾನೆ. ಮನಸ್ಸಿನಲ್ಲಿ ಇಡುತ್ತಾನೆ, ಹೃದಯ ಎಂಬ ಅಲಿಗೆಯಲ್ಲಿ ಬರೆಯುತ್ತಾನೆ. ಆದ್ದರಿಂದ ನಿಮ್ಮ ಮನಸ್ಸುಗಳನ್ನು ಜಾಗೃತಿಯಿಂದ ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳು ಎಷ್ಟು ಮಾತ್ರ ಮರೆಯಬಾರದು. ದೇವರು ನಮಗೆ ದರ್ಶನ ಕೊಡುವುದಾದರೆ, ಆತನ ಸ್ವರ ಕೇಳುವುದಾದರೆ, ಆತನ ವಾಕ್ಯವೊಂದು ರಕ್ಷಣೆಯ ಜೀವ ನೀಡುವ, ಆರೋಗ್ಯ ನೀಡುವ, ಬಿಡುಗಡೆ ನೀಡುವ ಸರ್ವೋತ್ತಮ ಧರ್ಮ ಪ್ರಮಾಣವಾದ ಈ ವಾಕ್ಯವನ್ನು ನೋಡುತ್ತಾ ಓದುತ್ತಾ ಇರುವವರು ಬಿಡುಗಡೆ ಹೊಂದುತ್ತಾರೆ ಪ್ರೇರೆ. ಹೌದು, ಹೀಗೆ ಈ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗಬೇಕು. ಹೌದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಪ್ರೇರೆ, ನಿಮ್ಮ ಅಪ್ಪ ಅಮ್ಮಗೆ, ಕುಟುಂಬಕ್ಕೆ, ಹೌದು, ಸ್ನೇಹಿತರಿಗೆ, ನಿಮ್ಮ ನೆರೆಹೊರೆಯವರಿಗೆ. ಹೌದು, ಹೀಗೆ ಈ ಸಂಗತಿಗಳು ಯಾವೆಂದರೆ, ಹೋರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರ ಕೂಡಿಸು. ಅಂದರೆ ಹೋರೇಬ್ ಅಂದರೆ ಅದೊಂದು ಬೆಟ್ಟದ ಪ್ರದೇಶ. ಅಲ್ಲಿ ದೇವರು ಜನರೆಲ್ಲರನ್ನು ಕೂಡಿಸು ಹತ್ತಿರಕ್ಕೆ, ಅವರು ತಾವು ಭೂಮಿಯ ಮೇಲಿರುವ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು, ಭೂಮಿಯ ಮೇಲೆಲ್ಲ ಇರುವ ಕಾಲದಲ್ಲೆಲ್ಲ ನಾವಾಗಲಿ ಪ್ರೇರೆ, ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ನಮ್ಮ ಆಪ್ತರು, ನಮ್ಮ ಸಭೆಯವರು, ನಮ್ಮ ನೆರೆಯವರು, ಹೌದು ಪ್ರೇರೆ, ಎಲ್ಲ ಮಾನವರಿಗೆ ಹೇಳಬೇಕಾಗಿದ್ದು, ನಾವು ಭೂಮಿಯ ಮೇಲೆ ಇರುವ ದಿನಗಳಲ್ಲೆಲ್ಲ ದೇವರಿಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಳ್ಳಬೇಕಂತ ದೇವರು ಹೇಳ್ತಿದ್ದಾನೆ. ಮತ್ತು ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ. ದೇವರು ತಿಳಿಸಿದ ಪ್ರೇರೆ. ಇವತ್ತಿಗೂ ಕೂಡ ಯೇಸು ಕ್ರಿಸ್ತ ಆ 10 ಆಜ್ಞೆಗಳನ್ನು ಅಥವಾ ಇತರೆ ಪ್ರವಾದಿಗಳ ಮೂಲಕ ಹೇಳಿಸಿದ ಅನೇಕ ಆಜ್ಞೆಗಳನ್ನು 2 ಆಜ್ಞೆಗಳಾಗಿ ಮಾರ್ಪಡಿಸಿದ್ದಾನೆ. ಏನಂದರೆ, ಇಡೀ ಧರ್ಮಶಾಸ್ತ್ರದ ಸಾರ ಏನೆಂದರೆ, ಇಡೀ ಧರ್ಮಶಾಸ್ತ್ರ ಹಾಗೂ ಪ್ರವಾದಿಗಳ ವಚನಗಳ ಸಾರ ಏನೆಂದರೆ, ಹಳೆ ಒಡಂಬಡಿಕೆಯದು, ನಿನ್ನ ದೇವರಾದ
ಸರ್ವಶಕ್ತ ಪಿತನನ್ನು ತಂದೆಯನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಮನಸ್ಸು ಶಕ್ತಿಯಿಂದ ಪ್ರೀತಿಸಿ ಆರಾಧಿಸಬೇಕು. ಹೌದು. ಎರಡನೇದು, ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಯಾವುದೆಂದರೆ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು. ಹೌದು. ಇದಕ್ಕೆ ಸಮಾನವಾದ ಯಾವ ಆಜ್ಞೆಗಳೂ ಇಲ್ಲ. ಹೌದು. ಎಲ್ಲವೂ ಇದರಲ್ಲಿ ಅಡಕವಾಗಿದೆ. ಪ್ರೀತಿಯು ಬಹು ಪಾಪವನ್ನು ಮುಚ್ಚಿ ಹಾಕುತ್ತದೆ ಪ್ರಿಯರೇ. ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರೀತಿ ಇರುವಲ್ಲಿ ಭೀತಿಗೆ ಸ್ಥಳವಿಲ್ಲ. ನಾವು 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರಿಯರೇ, ಪ್ರೀತಿಯ ಸರ್ವಶ್ರೇಷ್ಠತೆ. ಅಲ್ಲಿ ಪ್ರೀತಿಯಲ್ಲಿ ಎಲ್ಲವೂ ಅಡಗಿದೆ ಎಂದು ನೋಡುತ್ತೇವೆ. ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿಯು ಮರ್ಯಾದೆಗೆಟ್ಟಿ ನಡೆಯುವುದಿಲ್ಲ, ಪ್ರೀತಿಯು ಕೊಚ್ಚಿಕೊಳ್ಳುವುದಿಲ್ಲ, ಪ್ರೀತಿಯು ಎಲ್ಲವನ್ನು ನಂಬುತ್ತದೆ, ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಪ್ರೀತಿಯು ಎಲ್ಲವನ್ನು ಸಹಿಸುತ್ತದೆ, ಪ್ರೀತಿಯು ಸತ್ಯಕ್ಕೆ ಜಯವಾಗುವಲ್ಲಿ ಹಿಗ್ಗುತ್ತದೆ. ಹೌದು ಪ್ರಿಯರೇ. ಪ್ರೀತಿಯು ಅದೆಂದು ಅರಿಯದು ಸೋಲನ್ನು. ಪ್ರೀತಿಯು ಅದು ಮರಣ ಇಲ್ಲ ಪ್ರಿಯರೇ. ಅದಕ್ಕೆ ಪ್ರೀತಿಯು ಪರಮೋನ್ನತವಾದುದು. ಹೌದು ಪ್ರಿಯರೇ. ಈ ಪ್ರೀತಿ ದೇವರ ಜ್ಞಾನದಿಂದಲೇ ಬರುತ್ತದೆ, ದೇವರ ಆತ್ಮನಿಂದಲೇ ಉದಯವಾಗುತ್ತದೆ ಪ್ರಿಯರೇ. ಪ್ರೀತಿಯೇ ದೇವರು, ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. 10 ಆಜ್ಞೆಗಳನ್ನು ನೆರವೇರಿಸಿದಾತನಾಗಿ, ಪ್ರೀತಿಯೇ ಪರಿಶುದ್ಧಾತ್ಮನೇ ಕನ್ಯಾ ಮರಿಯಾಳ ಗರ್ಭದಲ್ಲಿ ಮಾಂಸಾಕಾರದಲ್ಲಿ, ಶರೀರಾಕಾರದಲ್ಲಿ ಮಕ್ಕಳಂತೆಯೇ ತಂದೆಯೇ, ಆತ್ಮಸ್ವರೂಪನಾದ ತಂದೆ ಮಕ್ಕಳಂತೆ ಮಾಂಸರೂಪದಲ್ಲಿ ಕಾಣಿಸಿಕೊಂಡ ಪ್ರಿಯರೇ. ಏಕೆಂದರೆ ದೇವರ ಭಯವನ್ನು ಕಲಿಸಲು. ಹೌದು. ದೇವರ ಭಯವೇ ಜ್ಞಾನವು. ಹೀಗೆ ನಾವು ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದಲ್ಲಿ ನೋಡ್ತಿದ್ದೇವೆ ಪ್ರಿಯರೇ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ನೋಡಿದೆವು. ಇವಾಗ 11ರಿಂದ ನೋಡೋಣ ಪ್ರಿಯರೇ. 11ನೇ ವಾಕ್ಯ, ಕಲಿತುಕೊಂಡು ನನಗೆ ಭಯದಿಂದ ಇರುವಂತೆ ಭೂಮಿಯಲ್ಲಿರುವ ದಿನಗಳೆಲ್ಲ ಭಯಭಕ್ತಿಯಿಂದ ಇರುವುದೇ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ. 11ರಿಂದ ಡ್ಯೂಟರೋನಮಿ ಚಾಪ್ಟರ್ 4 ವರ್ಸ್ 11 to 20 ಇಲ್ಲಿ ನೋಡೋದಾದರೆ, ಎಂದು ಹೇಳಿದ ದಿನದ ವಿಷಯಗಳೇ, ಆ ದಿನದಲ್ಲಿ ನೀವು ಹತ್ತಿರ ಬಂದು ಬೆಟ್ಟದ ಬುಡದಲ್ಲಿ ನಿಂತುಕೊಂಡಿರಲು ಮೊಬ್ಬು ಮೋಡವು ಕಾರ್ಗತ್ತಲು ಕವಿದು ಆ ಬೆಟ್ಟವು ಆಕಾಶದ ತುದಿಯವರೆಗೂ ಬೆಂಕಿಯಿಂದ ಉರಿದದ್ದು. 12ನೇ ವಾಕ್ಯ, ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ್ದ ಸ್ವರ ನಿಮಗೆ ಕೇಳಿಸಿತೇ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು. ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು, ಅಂದರೆ 10 ಕಟ್ಟಳೆಗಳನ್ನು ನಿಮಗೆ ವಿವರಿಸಿ 2 ಕಲ್ಲಿನ ಹಲಿಗೆಗಳಲ್ಲಿ ಕೆತ್ತಿಸಿದ್ದು, ನೀವು ಹೊಳೆದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ದೇವರು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು, ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು. ಹೀಗೆ ಮಾಡಿದ್ದೇನೆಂದು ದೇವರು ಮೋಶೆಗೆ ಹೇಳಿದರೆ, ಮೋಶೆ ಜನರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಎಲ್ಲಿ ನಿಮಗೆ ದರ್ಶನ ಕೊಟ್ಟ ದೇವರು ಆ ಬೆಂಕಿಯಲ್ಲಿ ಜ್ವಾಲೆಯೊಳಗಿಂದ ಮಾತಾಡಿದ್ದು ಸ್ವರ ನಿಮಗೆ ಕೇಳಿಸಿತೇ ಹೊರತು ಯಾವ ರೂಪವೂ ಕಾಣಿಸಲಿಲ್ಲ, ಆಕಾರ ಕಾಣಿಸದೆ ಹೋದದ್ದು. ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು, ಅಂದರೆ 10 ಕಟ್ಟಳೆಗಳನ್ನು ನಿಮಗೆ ವಿವರಿಸಿ 2 ಕಲ್ಲಿನ ಹಲಿಗೆಗಳಲ್ಲಿ ಕೆತ್ತಿಸಿದ್ದು, ನೀವು ಹೊಳೆ ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ದೇವರು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು, ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು. ಹೌದು ಪ್ರಿಯರೇ. ನಾವು ಈಗ ತಾನು ನೋಡಿದವಲ್ಲ 10 ಆಜ್ಞೆಗಳು. ಆ 10 ಆಜ್ಞೆಗಳು ನಿಜವಾದ ಏಕ ದೇವರನ್ನು ಆರಾಧಿಸುವುದು, ಸಬ್ಬತ್ ಅಂದರೆ ದೇವರ ದಿನ, ಶನಿವಾರ ಅಥವಾ ಭಾನುವಾರ ಪವಿತ್ರವಾಗಿ ಆಚರಿಸುವುದು, ಮತ್ತು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು, ಮತ್ತು ವಿಗ್ರಹಾರಾಧನೆ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಕೊಲೆ ಮಾಡಬಾರದು, ಮತ್ತು ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಹೌದು ಪ್ರೇರೆ. ನೆರೆಯವರ ಆಸ್ತಿಪಾಸ್ತಿ ಗಂಡಾಳು ಹೆಣ್ಣಾಳನ್ನು ಬಯಸಬಾರದು, ವ್ಯಭಿಚಾರ ಮಾಡಬಾರದು, ಆಸೆ ಪಡಬಾರದು. ಹೀಗೆ ಪ್ರೇರೆ 10 ಆಜ್ಞೆಗಳು. ಒಂದು ತಪ್ಪಿ ಹೋದರೂ ಕೂಡ ಎಲ್ಲ ತಪ್ಪಿ ಹೋದಂಗೆ ಪ್ರೇರೆ. ಆದರೆ ಎಲ್ಲ ನೆರವೇರ್ಸೋಕ್ಕಾಗಲಿಲ್ಲ. ಧರ್ಮಶಾಸ್ತ್ರದಿಂದ ಯಾರು ದೇವರ ಸತ್ಸಂಬಂಧವನ್ನು ಪಡೆಯುವುದಿಲ್ಲ, ಆ ಧರ್ಮಶಾಸ್ತ್ರನ ಅನುಸರಿಸುವವರು ಅದರಿಂದ ಜೀವಿಸುತ್ತಾರೆ ಅಷ್ಟೇ ಭೌತಿಕವಾಗಿ, ಆದರೆ ಆತ್ಮೀಕವಾಗಿ ಬದುಕುವುದಿಲ್ಲ. ಸ್ವರ್ಗಕ್ಕೆ ಹೋಗ್ತಾರಂತ ಯಾವ ಗ್ಯಾರಂಟಿ ಇಲ್ಲ ಪ್ರೇರೆ. ಅದು ಭೌತಿಕವಾಗಿ ಕೊಟ್ಟಿದ್ದು. ಹೌದು. ಮೊದಲನೇ ಮನುಷ್ಯ ಬದುಕುವ ಪ್ರಾಣಿ, ಮಣ್ಣಿಂದಾಗಿದ್ದ.
ಹೌದು, ಬದುಕುವುದಕ್ಕೆ ಆಗಿದ್ದ. ಆದರೆ ಕೆಲವ್ರನ್ನ ದೇವರು ತನ್ನ ಸತ್ಸಂಬಂಧದಲ್ಲಿ ಉದ್ದೇಶಪೂರ್ವಕವಾಗಿ ಇಟ್ಟುಕೊಂಡಿದ್ದ ಪ್ರೇರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೋದು. ಮೊದಲನೇ ಆತ ಯಾರು? ಕಾಯಿನ ಅವ್ರ ತಮ್ಮ ಹಬೇಲ ಪ್ರೇರೆ. ಹಬೇಲನು ದೇವರ ದೃಷ್ಟಿಯಲ್ಲಿ ಆತನ ಬಲಿ ಕಾಣಿಕೆ ಪ್ರಾರ್ಥನೆ ದೇವರು ಸ್ವೀಕರಿಸಿದ. ಹಾಗೂ ಮೋಶೆ, ಅಬ್ರಹಾಮ ಇವರೆಲ್ಲರೂ ದೇವರು ಉದ್ದೇಶಪೂರ್ವಕವಾಗಿ ಪರಿಶುದ್ಧ ಆತ್ಮನಿಂದ ಪರಿಶುದ್ಧವಾಗಿ ತನ್ನ ಸತ್ಸಂಬಂಧದಲ್ಲಿ ಇಟ್ಟುಕೊಂಡಿದ್ದ ಪ್ರೇರೆ. ಆದರೆ ಧರ್ಮಶಾಸ್ತ್ರ ಆಜ್ಞೆಗಳಿಂದ ಯಾರು ದೇವರ ಸತ್ಸಂಬಂಧದಲ್ಲಿ ಬರಲಿಲ್ಲ. ಆದರೆ ಯೇಸು ಕ್ರಿಸ್ತನ ಮುಖಾಂತರ, ಆತನ ಮುಖಾಂತರ ಸುರಿಸಿದ ರಕ್ತದಿಂದ ನಾವು ದೇವರಿಗೆ ಸಮಾಧಾನವಾಗಿದ್ದೇವೆ ಪ್ರೇರೆ. ಮತ್ತು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬ ಮನುಷ್ಯರಿಗೆ, ಮಾನವ ಕುಲದ ಮಕ್ಕಳಿಗೆ, ಸ್ತ್ರೀ ಪುರುಷರಿಗೆ, ಚಿಕ್ಕ ದೊಡ್ಡವರಿಗೆ ದೇವರು ತನ್ನ ಪರಿಶುದ್ಧ ಆತ್ಮನಲ್ಲಿ ಭಾಗ ಅನುಗ್ರಹಿಸಿದ್ದಾನೆ ಪ್ರೇರೆ. ಹೌದು, ಹಳೆಯ ಕಾಲಗಳನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಇಷ್ಟ ಬಂದಂತೆ ನಡೆದರು ಎಲ್ಲ ಜನಾಂಗದವರು. ಈಗಲಾದರೂ ದೇವರು 4 ದಿಕ್ಕಿನವರಿಗೆ ಆಜ್ಞಾಪಿಸುತ್ತಿದ್ದಾನೆ. ತನ್ನ ಪ್ರಿಯಕುಮಾರ, ತನ್ನ ಪ್ರತಿರೂಪ, ತನ್ನ ಸ್ವರವಾದ ತಾನೇ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಆಜ್ಞಾಪಿಸುತ್ತಿದ್ದಾನೆ. ಎಲ್ಲರೂ ನನ್ನ ಮಗನ ಕಡೆಗೆ ತಿರುಗಬೇಕು. ಆತನ ಸುವಾರ್ತೆಯಲ್ಲಿ ಆತನ ಜನನ, ಜೀವನ, ಬೋಧನೆ, ಸಾಧನೆ, ಯಾತನೆ, ಮರಣ, ಪುನರುತ್ಥಾನ, ಸ್ವರ್ಗ ಆರೋಹಣ ಮತ್ತು 2ನೇ ಸಾರಿ ಬರುವಾಗ ಈ ಲೋಕ ಅಂತ್ಯವಾಗುತ್ತದೆ. ಮೊದಲನೇ ಭೂಮಿ ಆಕಾಶಗಳು ನೀರಿನಿಂದ ಉಂಟಾಗಿ ನೀರಿನಿಂದ 40 ದಿನ ಹಗಲು ರಾತ್ರಿ ಮಳೆ ಬರುವ ಮುಖಾಂತರ ನಾಶವಾಯಿತು. ಅಂದರೆ ಮೊದಲನೇ ಸೃಷ್ಟಿ, ಮಾನವ ಕುಲ ಅಥವಾ ಪ್ರಾಣಿ ಪಕ್ಷಿ ಎಲ್ಲ ಪ್ರೇರೆ. ಆದರೆ 8 ಜನ ರಕ್ಷಣೆ ಹೊಂದಿದ್ದರು. ಈಗಲಾದರೂ ಅದೇ ದೇವರ ವಾಕ್ಯದ ಮುಖಾಂತರ ಅಗ್ನಿ ಮಳೆಯಿಂದ ನಾಶನಕ್ಕೀಡಲಾಗಿದೆ ಈಗಿನ ಆಕಾಶ ಭೂಮಿ. ಹೌದು ಪ್ರೇರೆ. ಆದ ಕಾರಣ ನಾವು ಎಷ್ಟೋ ಭಯಭಕ್ತಿಯಿಂದ ದೇವರ ಆ 2ನೇ ಆಗಮನ, ದೇವಕುಮಾರನು ತನ್ನ ತಂದೆಯ ಮಹಿಮೆಯೊಂದಿಗೆ ಬರಲಿದ್ದಾನೆ ಪ್ರೇರೆ. ಮೊದಲನೇ ಸಾರಿ ಕುರಿಯಂತೆ ಬಂದ, ದೇವರ ಮಹಿಮೆಯನ್ನು ಬಿಟ್ಟು ದೇವದೂತರಿಗಿಂತ ಕಡಿಮೆಯಾಗಿ ತಗ್ಗಿಸಿಕೊಂಡು ಈಗಲಾದರೂ ದೇವರ ಮಹಿಮೆಯೊಂದಿಗೆ ಬೆಂಕಿಯಲ್ಲಿ ಪ್ರತ್ಯಕ್ಷವಾಗಲಿದೆ ಆ ದಿನ. ಆ ದೇವರ ಮಹಾಭಯಂಕರವಾದ ದಿನದಲ್ಲಿ ಆತನನ್ನು ಎದುರುಗೊಳ್ಳುವವರು ಯಾರು? ಆತನ ಮುಂದೆ ಆ ಸಿಟ್ಟಿನ ದಿನದಂದು ನಿಂತುಕೊಳ್ಳುವವರು ಯಾರು? ಸ್ನಾನಿಕ ಯೋಹಾನ ಹೇಳುತ್ತಿದ್ದಾನೆ ಪ್ರೇರೆ, ಯೇಸು ಕ್ರಿಸ್ತನ ಹುಟ್ಟುವುದಕ್ಕೆ ಮೊದಲು 6 ತಿಂಗಳ ಮೊದಲು ಹುಟ್ಟಿದಾತ ಯೇಸುಗೆ ದೀಕ್ಷಾ ಸ್ನಾನ ಮಾಡಿಸಲು, ಹೌದು ಪ್ರೇರೆ, ಧರ್ಮವನ್ನು ನೆರವೇರಿಸಲು ನಾವು ಯೇಸು ಕ್ರಿಸ್ತ ಮಾಡಿಸಿಕೊಂಡ್ರೆ ನಾವು ಮಾಡಿಸಿಕೊಳ್ತೇವೆ ಅನ್ನೋ ರೀತಿ. ಹೌದು, ಯೇಸು ಕ್ರಿಸ್ತನು ಆತ ದೇವರಾಗಿದ್ದರೂ ಕೂಡ ಆ ಭಯಭಕ್ತಿಯಿಂದ ಮೊಣಕಾಲೂರಿ ಹತ್ತು ಕೂಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದ ಪ್ರೇರೆ. ಕಾರಣ ನಮ್ಮ ಪಾಪ ಶಾಪಗಳು ತನ್ನ ಮೇಲೆ ಹೊತ್ತುಕೊಂಡಿದ್ದನು. ನಮ್ಮ ಸ್ಥಳದಲ್ಲಿ ಆತನು ಸಾಯಬೇಕಾಗಿದ್ದನು. ನಮ್ಮ ಕಷ್ಟ, ದುಃಖ, ಕಣ್ಣೀರು, ಗೋಳಾಟ, ಅನಾರೋಗ್ಯ, ದೇವಪೀಡೆ, ಹೌದು ಪ್ರೇರೆ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ಅದರ ಪ್ರತಿಫಲ ತನ್ನ ಮೇಲೆ ತೆಗೆದುಕೊಂಡ ಯಾರ್ಯಾರು ಆತನ ವಿಶ್ವಾಸತಾರೋ ಅವರೆಲ್ಲ ಬಿಡುಗಡೆ ಆಗುತ್ತಾರೆ. ನಮ್ಮೆಲ್ಲರದ್ದು ಶಿಕ್ಷೆ ಆತನ ಮೇಲೆ ಹೋಯಿತು ಪ್ರೇರೆ. ಹೌದು, ಆತನನ್ನು ಜಜ್ಜುವುದೇ ದೇವರ ಸಂಕಲ್ಪವಾಗಿತ್ತು. ಹೀಗೆ ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ನಾವು ಹೊಸ ಮನುಷ್ಯರಾಗುತ್ತೇವೆ. ನಾವು ಹಳೆಯ ಮನುಷ್ಯ ಸಾಯುತ್ತಾನೆ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಳೆಯದಲ್ಲಿ ಅಳಿದು ಹೋಗಿ ಹೊಸದಿದ್ದ ಜನ್ಮ ತಳೆದಿದೆ. ಹೀಗೆ ನಾವು ನೋಡಿದೆವು ಪ್ರೇರೆ. ಮತ್ತು ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದಲ್ಲಿ ನೋಡಿದೆವು 14ನೇ ವಾಕ್ಯದವರೆಗೆ ಆ ದೇವರು ಕಲ್ಲಿನಲ್ಲಿ ಹಲಿಗೆಗಳಲ್ಲಿ ಕೆತ್ತಿಸಿಕೊಟ್ಟಿದ್ದ ಆಜ್ಞೆಗಳು. ಆ ಆಜ್ಞೆಗಳು 10 ಆಜ್ಞೆಗಳು. ಈ ಆಜ್ಞೆಗಳು 2 ಆಜ್ಞೆಗಳಾಗಿ ಪ್ರಭು ಮಾರ್ಪಡಿಸಿದ್ದಾನೆ. ಧರ್ಮಶಾಸ್ತ್ರ ಹೇಳುವುದು ನೀವು ಕೇಳಿದ್ದೀರಿ, ಹಳ ಒಡಂಬಡಿಕೆ ಹೇಳಿದ್ದು ಕೇಳಿದ್ದೀರಿ, ಪೂರ್ವಜರು ಹೇಳಿದ್ದನ್ನು ನೀವು ಕೇಳಿದ್ದೀರಿ ಎಂದು ಯೇಸು ಹೇಳುತ್ತಿದ್ದಾನೆ ಫರಿಸಾಯ ಶಾಸ್ತ್ರಿಗಳಿಗೆ, ತನ್ನ ಶಿಷ್ಯರಿಗೆ. ಅವರು ಹಳೆ ಒಡಂಬಡಿಕೆಯಲ್ಲಿ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಹೌದು ಪ್ರೇರೆ, ಅಪಾಯ ಮಾಡಿದರೆ ನ್ಯಾಯಕ್ಕೆ ಹಾಕಿಸಿ ಅವರಿಗೆ ಕೂಡ ಅಪಾಯ ಮಾಡುವುದು, ಶತ್ರುಗಳನ್ನು ದ್ವೇಷಿಸುವುದು, ಮಿತ್ರರನ್ನು ಪ್ರೀತಿಸುವುದಿತ್ತು. ಆದರೆ ಯೇಸು ಬಂದು ಹೇಳಿದ ಪ್ರೇರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ನಿಮಗೆ ಅಪಕಾರ ಮಾಡಿದವನಿಗೆ ಅಪಕಾರಕ್ಕೆ ಪ್ರತ್ಯುಪಕಾರ ಮಾಡಿರಿ. 1 ಕಿಲೋಮೀಟರ್ ಬಾ ಎಂದು ಕರೆದರೆ ನೀವು 2 ಕಿಲೋಮೀಟರ್ ಹೋಗಿರಿ ಆತನ ಜೊತೆಗೆ. ನಿನ್ನ ಮೇಲಂಗಿಯನ್ನು ಕೇಳಿಕೊಳ್ಳುವವನಿಗೆ ಒಳಂಗಿಯನ್ನು ಕೊಟ್ಟು ಬಿಡು. ನಿನ್ನ ಕೆನ್ನೆಗೆ ಒಂದು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತಿರುಸು. ಸಾಲ ಕೇಳ ಬಂದವನಿಂದ ಮುಖ ತಿರುಸಿಕೊಳ್ಳಬೇಡ. ಹೌದು, ಹೀಗೆ ಪ್ರೇರೆ, ಉಪವಾಸ ಮಾಡುವಾಗ ಕಪಟಿಗಳಂತೆ
ಮುಖ ಸಪ್ಪೆ ಮಾಡಬೇಡ, ಜನಕ್ಕೆ ತೋರಿಸಿಕೊಳ್ಳುವಂತೆ ಮಾಡಬೇಡ. ನಿನ್ನ ಬಲಗೈ ಕೊಟ್ಟಿದ್ದು ಎಡಗೈಗೆ ತಿಳಿಯದಂತಿರಲಿ. ನೀನು ಪ್ರಾರ್ಥನೆ ಮಾಡಬೇಕಾದರೆ ಅಂತರಂಗದಲ್ಲಿ ಪ್ರಾರ್ಥನೆ ಮಾಡು. ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇದ್ದಾನೆ ತಂದೆ, ಆ ತಂದೆಗೆ, ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆ ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುತ್ತಾನೆ. ಅದು ಪ್ರೇರೆ. ಕೊಡಿರಿ, ನಿಮಗೆ ಕೊಡಲಾಗುವುದು. ಬಿಡಿಸಿರಿ, ನಿಮ್ಮನ್ನು ಬಿಡಿಸಲಾಗುವುದು. ನೀವು ಕೊಟ್ಟ ಅಳತೆಯಲ್ಲಿ ನಿಮಗೆ ಹೆಚ್ಚಾಗಿ ಅಳೆದು ಜಡಿದು ಅಳ್ಳಾಡಿಸಿ ಕೊಡಲಾಗುವುದು, ಹೊರಚೆಲ್ಲುವ ಹಾಗೆ. ಹೌದು ಪ್ರೇರೆ. ಹೀಗೆ ಹಳೆಯ ಒಡಂಬಡಿಕೆಗೆ ಪ್ರತ್ಯೇಕವಾಗಿ ವಿಭಿನ್ನವಾಗಿ ಯೇಸು ಬೋಧಿಸಿದ್ದಾನೆ. ಹಳೆಯ ಒಡಂಬಡಿಕೆಯಿಂದ ಜನರು ಬದುಕುತ್ತಿದ್ದರಷ್ಟೇ, ಹೊಸ ಒಡಂಬಡಿಕೆಯಿಂದಾದರೂ ಬದುಕಿ ಇನ್ನೊಬ್ಬರನ್ನು ಬದುಕಿಸುತ್ತಾರೆ. ಹೌದು ಪ್ರೇರೆ. ಹೀಗೆ ನಾವು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 1ರಿಂದ 14ನೇ ವಾಕ್ಯದವರೆಗೆ ನೋಡಿದ ಪ್ರೇರೆ. ಇವಾಗ 15ರಿಂದ 20ವರೆಗೆ ನೋಡೋಣ. 15ನೇ ವಾಕ್ಯ, ಧರ್ಮೋಪದೇಶ ಕಾಂಡ 15ರಿಂದ 20ರವರೆಗೆ. ಡ್ಯೂಟೆರೋನಮಿ ಚಾಪ್ಟರ್ 4 ವರ್ಸ್ 15 to 20. ಹೋರೇಬಿನಲ್ಲಿ ಯೆಹೋವನು ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದಾಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲವಷ್ಟೇ. ಅಂದರೆ ಹೋರೇಬ್ ಬೆಟ್ಟದಲ್ಲಿ ಬೆಂಕಿ ಜ್ವಾಲೆಯೊಳಗಿಂದ ತಂದೆಯ ದೇವರು ಇಸ್ರೇಲ್ ಜೊತೆಗೆ, ಜನರ ಜೊತೆಗೆ ಮಾತನಾಡಿದಾಗ, ದೇವಜನರ ಜೊತೆಗೆ ಮಾತನಾಡಿದಾಗ ಯಾವ ಆಕಾರ ಕಾಣಿಸಲಿಲ್ಲ ಅಷ್ಟೇ ಅಂತ ಮೋಶೆ ಹೇಳ್ತಿದ್ದಾನೆ ಪ್ರೇರೆ. ಇಂದಿಗೂ ಕೂಡ ನಾವು ದೇವರನ್ನು ಸಮೀಪಿಸಲು, ದೇವರಲ್ಲಿ ವಿಶ್ವಾಸ ಇಡಲು ಮಧ್ಯಸ್ಥಿಕೆ ಯಾವ ಆಕಾರವೂ ಬೇಕಿಲ್ಲ ಪ್ರೇರೆ. ಕಾರಣ ಆತನು ದಹಿಸುವ ಅಗ್ನಿಯಾಗಿದ್ದಾನೆ, ಆತನು ಆತ್ಮ ಸ್ವರೂಪನಾಗಿದ್ದಾನೆ, ಆತನು ಅಂತರಂಗದಲ್ಲಿ ವಾಸಿಸುವ ನಿತ್ಯ ನಿವಾಸಿಯಾಗಿದ್ದಾನೆ. ಮಹೋನ್ನತ ಲೋಕದಲ್ಲಿ, ಪರಮ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ತಂದೆ ದೇವರು ಉನ್ನತ ಲೋಕದಲ್ಲಿ ವಾಸ ಮಾಡಿದರೂ ಕೂಡ, ಮಹಾಪರಿಶುದ್ಧನು ಆದರೂ ಕೂಡ, ಅತಿ ಪರಿಶುದ್ಧನು ಆದರೂ ಕೂಡ, ದೀನನು, ಮನ ಮುರಿದವನು, ಜಜ್ಜಿ ಹೋದವನ ಹೃದಯದಲ್ಲಿ, ಮನಸ್ಸಿನಲ್ಲಿ ಇದ್ದುಕೊಂಡು ದೀನನ ಆತ್ಮವನ್ನು, ಮುರಿದ ಮನಸ್ಸನ್ನು, ಜಜ್ಜಿದ ಹೃದಯವನ್ನು ಕಟ್ಟುತ್ತಾ ವಾಸಿ ಮಾಡುತ್ತಾ ಇರುತ್ತಾನೆ ಪ್ರೇರೆ. ವಾಸಿಸಲು ಬರುತ್ತಾನೆ. ಹೌದು, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮ ನಿಮ್ಮಲ್ಲಿ ವಾಸಿಸ್ತಾನೆಂದು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ? ಗೊತ್ತು. ಹೌದು, ಯೇಸುವಿನ ವಿಶ್ವಾಸಿಸಿದಾಗ ನಾವು ದೇವರ ಪವಿತ್ರ ಆತ್ಮನ ಗಾಳಿ ಸ್ವೀಕರಿಸ್ತೇವೆ ಪ್ರೇರೆ. ಆ ವಾಕ್ಯ ನಂಬಿಗಸ್ತರಾಗಿ ನಡೆದಾಗ ದೇವರ ಆತ್ಮ ಜಲ ಆಗಲಿ ಅಗ್ನಿಯಾಗಲಿ ತುಂಬಿಕೊಳ್ಳುತ್ತೇವೆ. ಹೌದು, ಹೀಗೆ ಯೇಸು ಹೇಳ್ತಿದ್ದಾನೆ, ನನ್ನ ಪ್ರೀತಿಸೋರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ. ಹೌದು, ಆಗ ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ಅವರಿಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನೇ. ಹೌದು, ಲೋಕವು ಆತನನ್ನು ಕಾಣುವುದಿಲ್ಲ, ಅರಿತುಕೊಳ್ಳುವುದಿಲ್ಲ, ಆದರೆ ನೀವು ಅರಿತುಕೊಳ್ಳುವಿರಿ. ಆತನು ನಿಮ್ಮೊಂದಿಗೂ ನಿಮ್ಮೊಂದಿಗೂ ವಾಸ ಮಾಡುತ್ತಾನೆ. ಆತನು ಮುಂದೆ ಬರುವ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಹೌದು, ಆತನು ಹೇಗೂ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನು ಬಂದ ಮೇಲೆ ಎಲ್ಲವನ್ನು, ನಾನು ಹೇಳಿದ ಎಲ್ಲವನ್ನು ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಕಾರಣ ತಂದೆಯಿಂದ ಹೊರಡುವ ಆತ್ಮ, ತಂದೆಗಿರುವುದೆಲ್ಲ ನನ್ನದೇ. ಆದ್ದರಿಂದ ನನ್ನ ಒಳಗಿಂದ ಹೇಳಿದವುಗಳಿಂದಲೇ ಆರಿಸಿ ತೆಗೆದು ನಿಮಗೆ ಬೋಧಿಸುತ್ತಾ ಬರುತ್ತಾನೆ. ಹೌದು ಪ್ರೇರೆ. ಹೀಗೆ ಬಹು ಜಾಗರೂಕತೆಯಿಂದ ಅವರು ಹೋರೇಬಿನಲ್ಲಿ ಬೆಟ್ಟದಲ್ಲಿ ಯೆಹೋವನು ಬೆಂಕಿಯ ಒಳಗಿಂದ ನಿಮ್ಮ ಸಂಗಡ ಮಾತಾಡಿದಾಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲವಷ್ಟೇ. ಆದುದರಿಂದ ನೀವು ನಿಮ್ಮ ಮನಸ್ಸುಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಹೌದು ಪ್ರೇರೆ. ಹಳೆಯ ಒಡಂಬಡಿಕೆ ಮನಸ್ಸಿಗೆ ಸೂಚನೆ ಆಗಿದೆ ಪ್ರೇರೆ. ಹೌದು, ಹೊಸ ಒಡಂಬಡಿಕೆ ಹೃದಯಕ್ಕೆ ಸೂಚನೆ ಆಗಿದೆ. ಹೌದು, ಹೀಗೆ ನಾವು ದೇವರು ಬೆಂಕಿ ಒಳಗೆಯಿಂದ ಮಾತಾಡಿದಾಗ ನಿಮಗೆ ಯಾವ ಆಕಾರ ಕಾಣಿಸಲಿಲ್ಲ. ಆದ್ದರಿಂದ ನೀವು ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಂತ ಪ್ರೇರೆ. ಅಂದರೆ ಯಾವ ಆಕಾರ ಕಾಣಿಸಲಿಲ್ಲ ಅಂದರೆ ಯಾವುದೋ ಆಕಾರ ಮಾಡಿಕೊಳ್ಳಬೇಕೆಂದು ಬಯಸಿರ ಮತ್ತೆ ಇಲ್ಲ, ದೇವರು ಬೆಂಕಿ ಆಗಿದ್ದಾನೆ, ಆತನಿಗೆ ಆತ್ಮಸ್ವರೂಪ ರೂಪ ಇದೆ. ಆದರೆ ಆ ಯೋಗ್ಯತೆ ಬಂದಾಗ ದೇವರು ತನ್ನ ಆತ್ಮ ನೀಡಿ ತನ್ನ ಆತ್ಮದ ರೂಪ ನಿಮಗೆ ತೋರಿಸುತ್ತಾನೆ ಎಂದರ್ಥ. ಅಷ್ಟರವರೆಗೆ ನೀವು ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ, ವಿಗ್ರಹ ಮಾಡಿಕೊಳ್ಳಬೇಡಿರಿ. ಹೌದು, ಏಕೆಂದರೆ ಇಸ್ರೇಲರು ಅಂದಿನವರು ಮಾತೆತ್ತಿದರೆ ಅನ್ಯಜನಗಳ ರಾಜರು ನಮಗೆ ಬೇಕು, ಅನ್ಯಜನಗಳಂತೆ ಮಾತೆತ್ತಿದರೆ ಅನ್ಯಜನಗಳಂತೆ ವಿಗ್ರಹ ಬೇಕು, ಮಾತೆತ್ತಿದರೆ ಅನ್ಯಜನಗಳಂತೆ ಆಹಾರ ಬೇಕೆಂತಿದ್ರು. ಹೌದು, ಇಂದಿಗೂ ಕೂಡ ನಾವು ನಿಜವಾದ ಸಭೆ ಎನ್ನುವಂಥ ಸಭೆಯಲ್ಲಿ ನೋಡುತ್ತಿರ್ತೇವೆ. ಹೌದು, ಹೀಗೆ
ಯಾವ ಆಕಾರ ಕಾಣಿಸಲಿಲ್ಲ ಅಷ್ಟೇ ಬೆಂಕಿ ಒಳಗಿಂದ ದೇವರು ಮಾತಾಡಿದಾಗ. ಆದುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು ಪ್ರೇಯರ್. ನೀವು ಸ್ತ್ರೀ ಪುರುಷರ ರೂಪವನ್ನಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪವನ್ನಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪವನ್ನಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪವನ್ನಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಿ ಇರುವ ಮೀನಿನ ರೂಪವನ್ನಾಗಲಿ ದೇವರ ಸ್ವರೂಪವೆಂದು ಮಾಡಿಕೊಂಡು ಭ್ರಷ್ಟರಾಗಬಾರದು. ಅದು ಪ್ರೇರೆ ಮೋಶೆ ಹೇಳ್ತಿದ್ದಾನೆ, ದೇವರು ಮೋಶೆಯ ಮುಖಾಂತರ ಆ ಬೆಟ್ಟದಲ್ಲಿ ದೇವರು ಬೆಂಕಿ ಒಡೆಯನೆ ಉದಯ ಆದಾಗ ಆತನ ಸ್ವರ ಕೇಳಿತ್ತು, ಆತನ ರೂಪ ಕಾಣಿಸಲಿಲ್ಲ. ಆದುದರಿಂದ ನೀವು ನಿಮ್ಮ ನಿಮ್ಮ ಮನಸ್ಸನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಯಾವ ರೂಪ ಕಾಣಿಸಲಿಲ್ಲ ಅಂದಕ್ಕೆ ನೀವು ಸ್ತ್ರೀ ಪುರುಷ ರೂಪ ಮಾಡಿಕೊಂಡಿರಿ. ಮತ್ತು ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪವನ್ನಾಗಲಿ ಮಾಡಿಕೊಂಡಿರಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪವನ್ನಾಗಲಿ ಮಾಡಿಕೊಂಡಿರಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪವನ್ನಾಗಲಿ ಮಾಡಿಕೊಂಡಿರಿ, ಭೂಮಿಯ ಕೆಳಗಣ ನೀರಿನಲ್ಲಿರುವ ಮೀನಿನ ರೂಪವನ್ನಾಗಲಿ ಮಾಡಿಕೊಂಡಿರಿ ದೇವರ ಸ್ವರೂಪವೆಂದು. ಹಾಗೆ ಮಾಡಿಕೊಂಡು ಭ್ರಷ್ಟರಾಗಬಾರದು. ಹೌದು ಪ್ರೇರೆ. ಧರ್ಮೋಪದೇಶ ಕನ್ನಡ 4ನೇ ಅಧ್ಯಾಯ 15ರಿಂದ 18ರವರೆಗೆ ನೋಡಿದೆವು. 19ನೇ ವಾಕ್ಯ, ಡ್ಯೂಟೆರೋನಮಿ ಚಾಪ್ಟರ್ 4:15-18. ನಾವು 19th ವರ್ಡ್. 19ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ, ಚಂದ್ರ, ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರುಳುಗೊಂಡು ಅವುಗಳನ್ನು ಪೂಜಿಸಲು ಬಾರದು, ನಮಸ್ಕರಿಸಲು ಬಾರದು. ನಿಮ್ಮನ್ನಾದರೂ ಯೆಹೋವನು ಅಂದರೆ ತಂದೆಯಾದ ದೇವರು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ತಪ್ಪಿಸಿದನು. ಆ ಸಂಕಲ್ಪವು ಈಗ ನೆರವೇರಿತಲ್ಲ. ಇಲ್ಲಿ ಏನು ಹೇಳ್ತಿದ್ದಾನೆ ದೇವರು ಮೋಶೆಯ ಮುಖಾಂತರ? ಮೋಶೆ ಹೇಳ್ತಿದ್ದಾನೆ ಏನಂದರೆ, ಅವೆಲ್ಲ ದೇವರೆಂದು ಮಾಡಿಕೊಳ್ಳಬೇಡ್ರಿ, ದೇವರು ದಹಿಸುವ ಬೆಂಕಿಯಾಗಿದ್ದಾನೆ. ನಾವು ಇಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ ಪ್ರೇರೆ 12ನೇ 28ನೇ ವಾಕ್ಯ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಹೌದು, ಹೀಗೆ ನಾವು ಯಾವುದಕ್ಕೆ ನಮಸ್ಕರಿಸಬಾರ್ದು ಪ್ರೇರೆ? ನಾವು ಇಲ್ಲಿ 19ನೇ ವಾಕ್ಯದಲ್ಲಿ ನೋಡ್ತೀವಿ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 19ನೇ ವಾಕ್ಯ, ಡ್ಯೂಟೆರೋನಮಿ ಚಾಪ್ಟರ್ 4 ವರ್ಸ್ 19th ವರ್ಡ್. ಇಲ್ಲಿ ಓದುವುದಾದರೆ 19th ವರ್ಡ್, ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರೋ ಬೇರೆ ಜನಾಂಗಗಳಿಗೆ, ಅಂದರೆ ನಮ್ಮ ದೇವರು ಯೇಸು ಕ್ರಿಸ್ತನ ತಂದೆ, ಯೇಸು ಕ್ರಿಸ್ತ ಆಗಿರೋ ತಂದೆ, ಪರಿಶುದ್ಧ ಆತ್ಮ ಆಗಿರುವ ತಂದೆ, ಏಕದೇವರು ಹೇಳ್ತಿದ್ದಾನೆ ಪ್ರೇರ ಆತ್ಮಸ್ವರೂಪನು. ನಿಮ್ಮ ದೇವರಾದ ಯೆಹೋವನು ಯೇಸು ಕ್ರಿಸ್ತನು ಭೂಲೋಕದಲ್ಲಿರೋ ಬೇರೆ ಜನಾಂಗಗಳಿಗೆ ಅವರಿಗೋಸ್ಕರ ದಯಪಾಲಿಸಿದ ಸೂರ್ಯ, ಚಂದ್ರ, ನಕ್ಷತ್ರ ಎನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರಳುಗೊಂಡು ಅವುಗಳನ್ನು ಪೂಜಿಸಲು ಬಾರದು, ನಮಸ್ಕರಿಸಲು ಬಾರದು. ನಾವು ಇಂದು ಇದ್ದಾಗ ಈ ದೇವರು, ನಿಜ ದೇವರನ್ನು ಯೇಸು ಕ್ರಿಸ್ತನನ್ನು ಸತ್ಯ ದೇವರೆಂದು ಅರಿತುಕೊಳ್ಳದಿರುವಾಗ ನಮ್ಮನ್ನು ಸೃಷ್ಟಿ ಮಾಡಿದ ಆತನು ಯೇಸು ಕ್ರಿಸ್ತನೇ, ತಂದೆಯೇ. ನಮ್ಮ ತಾಯ ಗರ್ಭದಲ್ಲಿರುವಾಗಲೇ, ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದವು. ನಾವು ತಾಯಿ ಗರ್ಭ ಹೊರ ಬರುವ ಮೊದಲೇ ನಮ್ಮ ಜೀವಮಾನದ ಎಲ್ಲ ದಿನಗಳು, ಆಯುಷ್ಕಾಲ, ಮಾನ ಅವಮಾನ, ಹೌದು ಪ್ರಿಯ, ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು, ಒಂದು ದಿನ ಕಳೆದು ಹೋಗದಂತೆ. ಅಂಥ ದೇವರನ್ನು ನಾವು ಇನ್ನೂ ತಿಳಿಯಲಾರದಿದ್ದಾಗ, ಅನ್ಯ ಜನಗಳಲ್ಲಿದ್ದಾಗ ನಾನು ಕೂಡ ಸ್ನಾನ ಮಾಡುತ್ತಲೇ ಆಕಾಶ ನೋಡಿ ಸೂರ್ಯನನ್ನು ನಮಸ್ಕಾರ ಮಾಡ್ತಿದ್ದೆ ಪ್ರೇರೆ. ಹೌದು, ಕಾರಣ ಸೂರ್ಯ ಬೆಳಕು ಎಲ್ಲರನ್ನು ಆಕರ್ಷಿಸುತ್ತದೆ. ಸೂರ್ಯನಿಲ್ಲದ ದಿನ ಆ ದಿನಕ್ಕೆ ಕಳೆ ಇರುವುದಿಲ್ಲ. ಆ ದಿನ ಲೆಕ್ಕದಲ್ಲಿ ಇಲ್ಲದ ದಿನ, ರಜೆ ಅಂತೀವಲ್ಲ ಪ್ರೇರೆ, ಈ ದಿನ ಗೌರ್ಮೆಂಟ್ ಹಾಲಿಡೇ ಅನ್ನೋ ಥರ ಇರ್ತದೆ ಸೂರ್ಯ ಇಲ್ಲದಿದ್ದರೆ. ಕಾರಣ ಆ ದೇವರು ಸೃಷ್ಟಿಯನ್ನು ಮಾಡಿದಾಗ ಬೆಳಕನ್ನು ಆಳುವುದಕ್ಕೆ, ಹಗಲನ್ನು ಆಳುವುದಕ್ಕೆ ಸೂರ್ಯನನ್ನು ನೇಮಿಸಿದನು. ಹೌದು ಪ್ರಿಯ, ಹಗಲು ಎಂದರೆ ಬೆಳಕು. ಹೌದು ಪ್ರಿಯ, ಬೆಳಕು ಅಂದರೆ ದೇವರು, ದೇವರೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಹೌದು, ದೇವರಿಗೆ ರಿಪ್ರೆಸೆಂಟ್ ಕೊಡುತ್ತದೆ, ಆದರೆ ಅದು ದೇವರಲ್ಲ ಎಂದು ಹೇಳ್ತಿದ್ದಾನೆ. ದೇವರನ್ನು ಅರಿಯದವರಿಗೆ, ಅನ್ಯ ಜನಗಳಿಗೆ ಕೊಟ್ಟಿದ್ದೇನೆ. ಸೂರ್ಯ, ಚಂದ್ರ, ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ಸೃಷ್ಟಿಕರ್ತನಾದ ನನ್ನನ್ನು ನಂಬುವ ನೀವು ಅನ್ಯ ಜನರಂತೆ ನೀವು ಅವುಗಳನ್ನು ನೋಡುವಾಗ ನಮಸ್ಕರಿಸಲು ಬಾರದು, ಪೂಜಿಸಲು ಬಾರದು. ನಿಮ್ಮನ್ನಾದರೂ ಯೆಹೋವನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟ ನಿಮ್ಮನ್ನಾದರೂ ಯೇಸು ಕ್ರಿಸ್ತನು ತಂದೆ ದೇವರು ಪರಿಶುದ್ಧಾತ್ಮನು ತನಗೆ ಸ್ವಂತ ಜನರಾಗಿ, ಹೌದು ಪ್ರೇರೆ, ನಿತ್ಯ ಜೀವಕ್ಕೆ ತನ್ನ ಮಹಿಮೆಯನ್ನು ನೋಡಲು ತಾನು ಒಲಿದವರಿಗೆ ಸಿದ್ಧ ಮಾಡಿದ ಆನಂದ
ಆಕರ್ಷಣೆ, ಆಶೀರ್ವಾದ, ನಿತ್ಯಜೀವ ಕಾರ್ಯಗಳನ್ನು ಸವಿಯಲು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿದ್ದೇನೆ. ಆದ್ದರಿಂದ ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪಾದಿಯಲ್ಲಿ ಇದ್ದ ಐಗುಪ್ತ ದೇಶದಿಂದ ತಪ್ಪಿಸಿದನು. ಇಸ್ರಾಯೇಲರು ದೇವರನ್ನು ನಂಬುವ ಆ 12 ಕುಟುಂಬ ಬರಗಾಲದಲ್ಲಿ ಈಜಿಪ್ಟಿಗೆ ಹೋದಾಗ ಅಸಂಖ್ಯಾತ ಜನರಾಗಿದ್ದರು ಪ್ರೇರೆ. 21 ಲಕ್ಷ ತನಕ ಅವರು ಇಸ್ರಾಯೇಲರ ದೇವಜನರನ್ನು, ಆ ದೇಶದವರು, ಈಜಿಪ್ಟಿನವರು, ಅನ್ಯ ದೇವರನ್ನು ಪೂಜಿಸುವವರು, ದೇವರ ಜ್ಞಾನ ಭಯ ಇರಲಾರದವರು, ಕಟ್ಟಳೆ ನಿಯಮ ಪವಿತ್ರಾತ್ಮ ಪರಿಶುದ್ಧತೆ ಇಲ್ಲದವರು. ಹೌದು ಪ್ರೇರೆ. ಮಣ್ಣಿನ ಜ್ಞಾನ, ಸೈತಾನ, ದೆವ್ವದ ಜ್ಞಾನ ಇರುವವರು ಹೆಚ್ಚು ಕಡಿಮೆ ಈ ಲೋಕದ ಜ್ಞಾನ ಹೆಚ್ಚಾದರೆ ದೆವ್ವಕ್ಕೆ ಸಮ ಆಗುತ್ತದೆ ಪ್ರೇರೆ. ಈ ಲೋಕ ಗೌರವಿಸುವರು, ಈ ಲೋಕವೇ ಕಣ್ಣಿಗೆ ಕಂಡಿದ್ದೇ ಶಾಶ್ವತ ನಿಜವಾದದ್ದು ಎನ್ನುವರು, ಕೈಗಳಿಂದ ನಿರ್ಮಿಸಿದ ದೇವರಲ್ಲಿ ಭರವಸಿಟ್ಟ ಆ ಈಜಿಪ್ಟ್ ಜನ. ಹೌದು ಪ್ರೇರೆ. ಮಾಟ ಮಂತ್ರಗಳಲ್ಲಿ ಪ್ರವೀಣರಾದ ಈಜಿಪ್ಟ್ ಜನ, ಆ ಸರ್ಪ ಪೂಜಿಸುವ, ಪಕ್ಷಿಗಳನ್ನು ಆರಾಧಿಸುವ, ಮನುಷ್ಯರನ್ನೇ ದೇವರನ್ನು ಆರಾಧಿಸುವ ಈಜಿಪ್ಟಿನ ಜನರ ಕೆಳಗೆ ದೇವರ ಜನ ಹೋಗಿ ಗುಲಾಮರಾಗಿರುತ್ತಾರೆ ಪ್ರೇರೆ. ಹೌದು, ಬರಗಾಲದಲ್ಲಿ ಹೋದಾಗ ಅವರಿಗೆ ಒಳ್ಳೆಯ ಅವಕಾಶ ಇತ್ತು. ಆದರೆ ಆ ಒಳ್ಳೆಯ ಅರಸ ತೀರಿಕೊಂಡ ನಂತರ ಇನ್ನೊಬ್ಬ ಅರಸ, ದುಷ್ಟ ಅರಸ ಅಧಿಕಾರಕ್ಕೆ ಬಂದ ನಂತರ ದೇವ ಜನರಿಗೆನ್ನು ಗುಲಾಮರನ್ನಾಗಿ ಇಟ್ಟುಕೊಂಡು ತಾನು ಪ್ರೇರೆ ಬಿಟ್ಟಿ ಕೆಲಸ ಮಾಡಿಸಿದ. ಕಲ್ಲು ಹೊಡೆಯುವುದು, ಇಟ್ಟಿಗೆ ಮಾಡುವುದು, ರೊಟ್ಟಿ ಸುಡುವುದು, ಕಟ್ಟಿಗೆ ಕಡಿಯುವುದು. ಹೌದು ಪ್ರೇರೆ. ಮತ್ತು ಪ್ರಾಣಿಗಳನ್ನು ಕಾಯುವುದು. ಹೀಗೆ ದಿನಕ್ಕೆ ಕಠಿಣವಾಗಿ ಕೆಲಸ ಮಾಡಿಸಿದ್ರು. ಗುಲಾಮಗಿರಿಗಿಂತ ಹೆಚ್ಚಾಗಿ ಒಂದೇ ಆವರ್ತಿ ಊಟ ಕೊಡುವುದು. ಹೌದು ಪ್ರೇರೆ. ಅವರು ಆ ಜೀವಿತ ಸಹಿಸಿಕೊಳ್ಳಲಾರದೆ ದೇವರಿಗೆ ಮೊರೆ ಇಡುತ್ತಿದ್ದರು. ನಮ್ಮ ಪೂರ್ವಜರ ದೇವರೇ, ನಮ್ಮ ತಂದೆ ತಾತಂದರ ದೇವರೇ, ನಮ್ಮನ್ನು ಯಾಕೆ ಬದುಕಿಸಿದ್ದು? ಈ ಕಷ್ಟ ಸಹಿಸುವುದಕ್ಕಿಂತ ನಮ್ಮನ್ನು ಸಾಯಿಸು ಎಂದು, ಸಾಯುವುದೇ ಒಳ್ಳೆಯದೆಂದು ದೇವರಿಗೆ ಮೊರೆ ಇಡುತ್ತಿದ್ದರು. ಹೌದು ಪ್ರೇರೆ. 430 ವರ್ಷದ ನಂತರ ದೇವರು ಅವರನ್ನು ಜ್ಞಾಪಕ ಮಾಡಿಕೊಳ್ತಾನೆ ಪ್ರೇರೆ. ದಾಸತ್ವ 430 ವರ್ಷ ಆದ ನಂತರ ದೇವರು ಮೋಶೆ ಎಂಬ ದೇವರ ಮನುಷ್ಯನನ್ನು ಕಳುಹಿಸಿ ಈಜಿಪ್ಟಿನಿಂದ ಬಿಡುಗಡೆ ಮಾಡುತ್ತಾನೆ ಪ್ರೇರೆ. ಅದೇ ಇಲ್ಲಿ ಮೋಶೆ ಹೇಳುತ್ತಿದ್ದಾನೆ ಪ್ರೇರೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 20ನೇ ವಾಕ್ಯದ ಕೆಳಭಾಗದಲ್ಲಿ ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ, ಅಂದರೆ ಕಬ್ಬಿಣವನ್ನು ಕರಗಿಸುವಂಥ ಕುಲುಮೆ ಅಂತ ಪ್ರೇರೆ. ಅಷ್ಟು ಕಷ್ಟ ಅವರಿಗೆ. ಎಷ್ಟು ಕಷ್ಟ ಬಂದಿತ್ತು ಅಂದರೆ ದೇವಜನರು ಇಸ್ರಾಯೇಲರಿಗೆ ಆ ಕಷ್ಟ ಕಬ್ಬಿಣಕ್ಕೆ ಬಂದರೂ ಕೂಡ ಕರಿಗೋತದಂತ. ಇವರು ಇನ್ನೂ ಕರಿಗೋಗಿಲ್ಲ. ಕಾರಣ ಇವರು ದೇವಜನರು. ಮತ್ತು ಆಕಾಶದ ಕೆಳಗೆ ಭೂಮಿಯ ಮೇಲೆ ದೇವರು ಎಲ್ಲ ಜನಾಂಗಗಳಿಗಿಂತ ಇವರನ್ನೇ ಸ್ವಂತದವರಿಂದ ಆರಿಸಿಕೊಂಡಿದ್ದ. ಆ ಕಷ್ಟದಾಗ ಕಬ್ಬಿಣನೇ ಕರಿಗೋತದಂತ ಪ್ರೇರೆ. ಈ ದೇವಜನರು ಕರಿಗೋಗಿಲ್ಲ. ಆದರೆ ಕಷ್ಟ ತೋರಿಸಿಕೊಂಡರು, ದೇವರಲ್ಲಿ ಕೂಗಿದರು, ತಮ್ಮ ಕಷ್ಟಗಳಲ್ಲಿ ಮೊರೆ ಇಟ್ಟರು, ಕಣ್ಣೀರು ಸುರಿಸಿದರು. ದೇವರು ಕೇಳಿದ ತಕ್ಕ ಸಮಯ ನೇಮಿಸಿದ. ಆ ಕಾಲದಲ್ಲಿ ದೇವರು ಕಾರ್ಯಗತನಾದ, ದೇವರು ಕಾರ್ಯತತ್ಪರನಾಗುವ ಕಾಲದಲ್ಲಿ ಹೇಳಿದಂತೆ ಮಲಾಕಿ ಗ್ರಂಥದಲ್ಲಿ ನಾವು 3-4 ಅಧ್ಯಾಯದಲ್ಲಿ ಓದ್ತೇವೆ. ದೇವರು ಕಾರ್ಯ ಶುರು ಮಾಡುವ, ಪ್ರಾರಂಭ ಮಾಡುವ ಕಾಲದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಕಾಲ ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಹೌದು ಪ್ರೇರೆ. ಇಂದು ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ, ಪರಿಶುದ್ಧಾತ್ಮನಲ್ಲಿ, ಸತ್ಯ ದೇವರು, ನಿತ್ಯ ಜೀವಾದ ಯೇಸು ಕ್ರಿಸ್ತನಲ್ಲಿ ನಿನ್ನ ತಂದೆ ತಾಯಿಯಲ್ಲಿ ನೀನೇ ಊಟಬೇಕೆಂದು ನೇಮಿಸಿದ, ನೀನೇ ಸ್ವಂತ ಬುದ್ಧಿಯಿಂದ ಹೃದಯಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ಸತ್ಯ ದೇವರನ್ನು ಹುಡುಕಬೇಕು. ಆತನಲ್ಲಿ ನಿನಗೆ ಹೃದಯದ ವಿಶ್ರಾಂತಿ ಇದೆ, ದೇಹಕ್ಕೆ ಆರೋಗ್ಯ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಕುಟುಂಬ ಸಮಸ್ಯೆಗೆ ಪರಿಹಾರ ಇದೆ, ಹೊಸ ಜೀವಿತಕ್ಕೆ ಆಧಾರವಿದೆ ಪ್ರೇರ. ಗುರಿ ಗಮ್ಯದ ಜೀವಿತ ಸಿಗುತ್ತದೆ. ಇಹಲೋಕದ ನಂತರ ಶಾಶ್ವತ ಜೀವನವಿದೆ. ನಾವು ಆತ್ಮದಲ್ಲಿ ಶಾಶ್ವತವಾಗಿ ಬದುಕಿರುತ್ತೇವೆ. ದೇಹ ಮಾತ್ರ ನಾವು ಬಿಟ್ಟು ಇನ್ನೊಂದು ಮಹಿಮೆಯ ದೇಹಕ್ಕೆ ಸೇರುತ್ತೇವೆ. ಅದು ನರಕದಲ್ಲಿ ಆಗಿರ್ಬೋದು, ಸ್ವರ್ಗದಲ್ಲಿ ಆಗಿರ್ಬೋದು. ಹೌದು ಪ್ರೇರೆ. ನಾವು ಮಾತ್ರ ಶಾಶ್ವತ. ನಿಜವಾದ ವ್ಯಕ್ತಿ ಎನ್ನುವಾತನು ಆತ್ಮ ಆಗಿದ್ದಾನೆ ಪ್ರೇರೆ. ಅವರ್ ರಿಯಲ್ ಪರ್ಸನ್ ಈಸ್ ಸ್ಪಿರಿಟ್. ಹೌದು ಪ್ರೇರೆ. ನಮ್ಮ ನಿಜವಾದ ವ್ಯಕ್ತಿತ್ವ ಆತ್ಮ. ಹೌದು ಪ್ರೇರೆ. ಒಳಗಡೆ ಆತ್ಮ ಇದ್ದಾನೆ ಪ್ರೇರೆ. ಆತನ ನಿಜವಾದ ವ್ಯಕ್ತಿ ಆತನು ದೇವರಿಂದಾಗಿದ್ದಾನೆ. ಆತನಿಗೆ ದೇವರ ವಿಷಯಗಳು ಬೇಕು, ಆತನಿಗೆ ದೇವರ ವಾಕ್ಯ ಬೇಕು, ಸ್ವರ ಬೇಕು, ದೇವರ ಆತ್ಮ ಬೇಕು ಪ್ರೇರೆ. ಹೌದು, ಆತನು ಆರೋಗ್ಯವಾಗಿರಲು. ಹೀಗೆ ನಾವು ನಮ್ಮ ನಿಜವಾದ ವಾಸಸ್ಥಾನ ದೇವರೇ ಆಗಿದ್ದಾನೆ ಪ್ರೇರೆ. ಹೌದು, ನಾವು 90ನೇ ಕೀರ್ತನೆಯಲ್ಲಿ ನೋಡುತ್ತೇವೆ, ದೇವರೇ ಬೆಟ್ಟಗಳಾಗುವುದಕ್ಕೆ, ಭೂ ಪ್ರದೇಶಗಳು ಉಂಟಾಗುವುದಕ್ಕೆ ಮುಂಚೆಯೇ ನೀನೇ ನಮ್ಮ ನಿವಾಸ ಸ್ಥಾನ ತಲತಲಾಂತರವರೆಗೂ. ಹೌದು ಪ್ರೇರೆ. ನಾವು ದೇವರಿಂದ ಬಂದಿದ್ದೇವೆ ಪ್ರೇರೆ. ಮತ್ತು
ದೇವರನ್ನು ನಿರೀಕ್ಷಿಸಬೇಕಾಗಿದೆ. ದೇವರ ಆತ್ಮನಾಗಿದ್ದಾನೆ ಮತ್ತು ಆ ಆತ್ಮಸ್ವರೂಪನಾದ ದೇವರಿಗೆ ರೂಪ ಇದೆ. ಹೌದು, ಆತ್ಮ ಭೇಟಿಯಾದಾಗ ಗ್ರಹಿಸುತ್ತೇವೆ ಪ್ರೇರೆ. ದೇಹದಿಂದ ದೇಹ ಹೇಗೆ ನೋಡುತ್ತೇವೋ ಆತ್ಮದಿಂದ ಆತ್ಮವನ್ನು ನೋಡುತ್ತೇವೆ. ಆತ್ಮಸ್ವರೂಪ ತಂದೆಯನ್ನು, ಹೌದು, ಆತ್ಮದ ಕಣ್ಣನ್ನು ತೆರೆಯಿಸುತ್ತಾನೆ ಪ್ರೇರೆ. ಹೀಗೆ ಅಲ್ಲಿ ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿ ಐಗುಪ್ತ ದೇಶದಿಂದ ತಬ್ಬಿಸಿದನು ಅಂತ ಕರಗಿ ಹೋಗುವಂಥ ಕಷ್ಟಗಳಿದ್ದವು ಅಂತ ಪ್ರೇರೆ. ಕಬ್ಬಿಣಕ್ಕಿಂತ ಹೆಚ್ಚಾದ ಬಲ ಇಸ್ರೇಲ್ ದೇವ ಜನರಿಗೆ ಇತ್ತು ಪ್ರೇರೆ. ಅವ್ರಿಗೆ ಗೊತ್ತಿಲ್ಲ. ಅವ್ರು ದೇವರು ಹೇಳ್ತಿದ್ದಾನೆ, ಆ ಕಬ್ಬಿಣ ಕರಗಿ ಹೋಗುವಂಥ ಕಷ್ಟಗಳು ಬಂದರೂ ಕೂಡ ನನ್ನ ಜನರು ಕರಗೋಗ ಬಿಟ್ಟಿಲ್ಲ. ಹೌದು, ಯಾಕಂದರೆ ದೇವರು ತನ್ನನ್ನು ಕೂಗಬೇಕೆಂದು, ತನ್ನನ್ನು ಕೂಗುತ್ತಿದ್ದಾರೆ ಎಂದು ಅವರನ್ನು ಕರಗಲು ಬಿಡಲಿಲ್ಲ, ಸಾಯಲು ಬಿಟ್ಟಿಲ್ಲ. ತನ್ನ ಭುಜಬಲ ಎಷ್ಟು ದೊಡ್ಡದೆಂದು ಆ ಫರೋಹನ ಉನ್ನತಿಗೆ ತಂದಿದ್ನಂತ ಪ್ರೇರೆ. ಆ ದೇಶದ ಅರಸ, ಈಜಿಪ್ಟ್ ದೇಶದ ಅರಸ ಫರೋಹ, ಆತನನ್ನು ಉನ್ನತ ಸ್ಥಿತಿಗೆ ಯಾಕೆ ತಂದಂದರೆ ದೇವರು ತನ್ನ ಭುಜಬಲವನ್ನು ಆತನಲ್ಲಿ ತೋರಿಸಿ ಪ್ರಪಂಚಕ್ಕೆ ಪ್ರಖ್ಯಾತಿ ಆಗಬೇಕೆಂದು ಆ ಫರೋಹನನ್ನು ಪ್ರಖ್ಯಾತಿಗೆ ತನ್ನಂತ ಪ್ರೇರೆ ಐಶ್ವರ್ಯವಂತನಾಗಿ ಮಾಡಿ ತನ್ನ ಜನರ ಮೇಲೆ ಆಳ್ವಿಕೆ ಮಾಡುವಂತೆ ಮಾಡಿದ. ತನ್ನ ಜನರು ತನ್ನನ್ನು ಕೂಗುತ್ತಾರೋ ಇಲ್ಲ ಎಂದು ಪರೀಕ್ಷಿಸಿದ ಪ್ರೇರೆ. ಕಾರಣ ಅವರು ನಿಜವಾದ ದೇವರನ್ನು ಸರಿಯಾಗಿ ಹೊಂದಿಕೊಂಡಿದ್ದಿಲ್ಲ. ಯಾವಾಗ ಆತನನ್ನು ಸರಿಯಾಗಿ ಕೂಗಿದ್ದರು ಆ ಕಾಲದಲ್ಲಿ ನಿಜವಾದ ದೇವರನ್ನು ಮೊರೆ ಇಟ್ಟರು. ಪಿತೃಗಳ ದೇವರೇ, ನಮ್ಮ ಸೃಷ್ಟಿಕರ್ತನೆ ಎಂದು ಕೂಗಿದರು. ಆಗ ದೇವರು ತನ್ನ ಒಬ್ಬ ದಾಸನನ್ನು ಕಳಿಸಿದ ಪ್ರೇರೆ. ಆತನ ಹೆಸರು ಮೋಶೆ. ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು, ಸಾತ್ವಿಕನು. ಹೀಗೆ ಮೋಶೆ ಮೂಲಕ ಕಬ್ಬಿಣದ ಕುಲುಮೆಯಲ್ಲಿ ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ಕಷ್ಟದಿಂದ ತಪ್ಪಿಸಿದನು. ಆ ಸಂಕಲ್ಪವು ನೆರವೇರಿಸಿದ ಪ್ರೇರೆ. ಹೌದು, ಹೀಗೆ ನಾವು ಇಸ್ರೇಲರು ವಿಗ್ರಹ ಆರಾಧನೆ ಮಾಡದೆ ಯೆಹೋವನನ್ನೇ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ಆತನ ಆಜ್ಞೆ ವಿಧಿಗಳನ್ನು ಮನಪೂರ್ವಕವಾಗಿ ಆಚರಿಸಬೇಕೆಂದೇ ಹೀಗೆ ಮಾಡಿ ಬಿಡಿಸಿದ ಪ್ರೇರೆ. ಹೀಗೆ ನಾವು ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂದು ನೋಡುತ್ತೇವೆ. ಹೀಗೆ ನಾವು ಇನ್ನು ಮುಂದಿನ ವಾಕ್ಯ ನೋಡುವುದಾದರೆ ಕೀರ್ತನೆಗಳ ಗ್ರಂಥ ಪ್ರೇರೆ. ಕೀರ್ತನೆಗಳ ಗ್ರಂಥ 111ನೇ ಅಧ್ಯಾಯ 10ನೇ ವಾಕ್ಯ. ಸ್ಲಾಮ್ಸ್ ಚಾಪ್ಟರ್ 111 ವರ್ಸ್ 10th ವರ್ಡ್. ಇಲ್ಲಿ ಓದೋದಾದರೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾದದ್ದು. ಆದರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂದು ದಾವೀದ ಹೇಳ್ತಿದ್ದಾನೆ. ದೇವರ ಭಯ ಜ್ಞಾನಕ್ಕೆ ಮೂಲ. ದೇವಸ್ತುತಿ ಎನ್ನುವ ಕೀರ್ತನೆಯಲ್ಲಿ ಹೇಳುತ್ತಿದ್ದಾನೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳಾಗ್ತಾರೆ ಅಂತ ಪ್ರೇರೆ. ಕಟ್ಟಳೆ ಅಂದರೆ ಇದು ಮಾಡು, ಇದು ಮಾಡಬೇಡ, ಹೀಗೆ ಪ್ರೇರೆ. ಮತ್ತು ಆತನ ಸ್ತುತಿಯು ನಿರಂತರವಾದದ್ದು. ದೇವರಿಗೆ ಭಯಪಡುವವರೇ ಜ್ಞಾನಿಗಳಾಗುತ್ತಾರೆ. ದೇವರ ಕಟ್ಟಳೆಗಳನ್ನು ನಡೆಸಿ ಪೂರ್ಣ ವಿವೇಕಿಗಳಾಗುತ್ತಾರೆ ಮತ್ತು ಆತನ ಸ್ತುತಿ ಮಾಡುತ್ತಾರೆ. ಅವರು ನಿರಂತರವಾಗಿ ನಿತ್ಯ ಜೀವನ ಅನುಭವಿಸುತ್ತಾರೆ. ಹೀಗೆ ನಾವು ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಪ್ರಾವರ್ಬ್ಸ್ ಚಾಪ್ಟರ್ 1 7th ವರ್ಡ್. ಜ್ಞಾನೋಕ್ತಿ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಏನಂದರೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಆದರೆ ದೇವರ ಭಯವೇ, ಯೇಸು ಕ್ರಿಸ್ತನ ಭಯ, ಪರಿಶುದ್ಧಾತ್ಮನ ಭಯವೇ ಜ್ಞಾನಕ್ಕೆ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುತ್ತಾರೆ. ಹೌದು, ನಾವು ಪವಿತ್ರಾತ್ಮನ ವರಗಳಲ್ಲಿ ನೋಡ್ತೇವೆ ಪ್ರೇರೆ. 1ನೇ ವರ ಜ್ಞಾನವರ, 2ನೇ ವರ ವಿದ್ಯಾವರ. ಹೌದು, ವಿದ್ಯಾವರ ಅಂದರೆ ತಿಳುವಳಿಕೆ. ಹೀಗೆ ನಾವು ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಎಂದು ನೋಡುತ್ತೇವೆ. ನಾವು 1ನೇದಾಗಿ ನೋಡಿದೆವು, ದೇವರ ಭಯವೇ ಜ್ಞಾನಕ್ಕೆ ಮೂಲವು, ಕಟ್ಟಳೆಗಳನ್ನು ಕೈಗೊಂಡು ನಡೆಯುವುದೇ ವಿವೇಕ, ಮತ್ತು ದೇವರಿಗೆ ಭಯಪಟ್ಟರೆ ತಿಳುವಳಿಕೆ ಉಂಟಾಗುತ್ತದೆ. ನಾವು ಮೂರ್ಖರಾಗುವುದಿಲ್ಲ ಪ್ರೇರೆ. ಮತ್ತು ದೇವರ ಶಿಕ್ಷಣ ಎಂದು ಭಾವಿಸಿ ನಾವು ಆತ್ಮಗಳ ತಂದೆಗೆ ಪರಿಶುದ್ಧತೆಯಲ್ಲಿ ಭಾಗಿಯಾಗುತ್ತೇವೆ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು ಎನ್ನುವ ಅಂಶ ಭಾಗದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ, ಜ್ಞಾನೋಕ್ತಿಗಳ ಗ್ರಂಥ 9ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾವರ್ಬ್ಸ್ ಚಾಪ್ಟರ್ 9 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಸೇಮ್ ಎಲ್ಲ ವಾಕ್ಯ ಪ್ರೇರೆ, ಸ್ವಲ್ಪ ಚೇಂಜಸ್ ಇರ್ತದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಅಂದರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ, ಪರಿಶುದ್ಧನ ತಿಳುವಳಿಕೆಯೇ ವಿವೇಕ.
ಹೌದು ಪ್ರೇರೆ. ನಾವು ಯೋಬ ಹೇಳೋದನ್ನು ನೋಡಿದೆವು. ಎಲ್ಲರ ಮನುಷ್ಯರು ಕರ್ತನಿಗೆ ಭಯಪಡಬೇಕೆಂದು. 28ನೇ ವಾಕ್ಯ. ಕರ್ತನ ಭಯವೇ ಜ್ಞಾನವು ಮತ್ತು ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು. ದೇವರ ಭಯ ಏನು ಮಾಡ್ತದೆ ಪ್ರೇರೆ? ದೇವರ ಬಗ್ಗೆ ತಿಳುವಳಿಕೆ ನೀಡುತ್ತದೆ. ಆವಾಗ ನಾವು ಪರಿಶುದ್ಧರಾಗುತ್ತೇವೆ. ಪರಿಶುದ್ಧನು ಎಂದು ತಿಳುವಳಿಕೆ ನೀಡುತ್ತದೆ. ದೇವರ ಭಯ ಜ್ಞಾನ ನೀಡುತ್ತದೆ ಮತ್ತು ಆತನು ಪರಿಶುದ್ಧನು ಎಂದು ತಿಳುವಳಿಕೆ ನೀಡುತ್ತದೆ ದೇವರ ಭಯ. ಹೀಗೆ ದೇವರ ಜ್ಞಾನ ಮತ್ತು ನಾವು ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದಲ್ಲಿ ಇನ್ನು ಮುಂದೆ ನೋಡೋದಾದರೆ ನಾವು ಮತ್ತೆ ಯೇಸು ಕ್ರಿಸ್ತನ ತಾಯಿ ಮರಿಯಳನ್ನು ನೋಡ್ತೇವೆ ಪ್ರೇರೆ, ಪ್ರಭುವಿನ ತಾಯಿ. ಅಲ್ಲಿ 1ನೇ ಅಧ್ಯಾಯ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ 1ನೇ ಅಧ್ಯಾಯ 38 ಇರಬೇಕು ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 1. Hallelujah. Thank you, Jesus. Glory to Jesus. Praise the Lord. 38ನೇ ವಾಕ್ಯ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 38. ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಹೌದು, ಅಲ್ಲಿ ದೇವರ ಜ್ಞಾನ ಕಂಡುಬರುತ್ತಿದೆ ಪ್ರೇರೆ. ದೇವರ ಭಯ ಕಂಡುಬರುತ್ತಿದೆ. ದೇವರಿಗೆ ಭಯ ಪಡಲಿಕ್ಕೆ ಯೇಸುವಿನ ತಾಯಿ ಮದರ್ ಮೇರಿ ದೇವದೂತನ ಸಂದೇಶ, ದೇವರ ಸಂದೇಶ ಗಾಬ್ರಿಯಲ್ ತಂದಿರ್ತಾನೆ ಪ್ರೇರೆ. ಪರಾಕ್ರಮಿ ದೂತ ಆತನಿಗೆ ದೇವರ ಮಾತಿಗೆ ಶರಣಾಗುತ್ತಾಳೆ. ಕಾರಣ ದೇವರ ಭಯ ಪಡುವಾಕೆ, ದೇವರ ಜ್ಞಾನ ಇರುವಾಕೆ, ಪರಿಶುದ್ಧನ ತಿಳುವಳಿಕೆ ಆಕೆಯಲ್ಲಿತ್ತು. ಹೌದು, ಆದ ಕಾರಣ ಆಕೆ ವಿವೇಕಿಯಾಗಿದ್ದಳು, ದೇವರ ಸ್ತುತಿ ಮಾಡುವಾಕೆ ಆಗಿದ್ದಳು. ಹೌದು, ಈಗೂ ನನ್ನ ಆತ್ಮವು ಕರ್ತನ ಸ್ತುತಿಸುತ್ತದೆ ಎಂದು ಆತನಿಗೆ ಚಿತ್ತಕ್ಕೆ ವಿಧೇಯ ಆಗುವುದರ ಮುಖಾಂತರ ಪ್ರವಾದನೆ ಹೇಳಿಬಿಟ್ಲು ಪ್ರೇರೆ. ಎಲ್ಲಿಂದ? ಅಬ್ರಾಮನ ಸಂತತಿ ಎಲ್ಲ ಹಿಡಿದು ಇಸ್ರೇಲರಿಗೆ ಏನೇನು ಮಾಡಿದ ಅಬ್ರಾಮ ಸಂತತಿಯನ್ನು ಹಿಡಿದು ಬಿಟ್ಟಿದ್ದಾನೆ ಕೈ. ಆತನು ದೀನರನ್ನು ತಿಪ್ಪಿಯಿಂದ ಎತ್ತುತ್ತಾನೆ. ಆತನು ಹಸಿದವರನ್ನು ಮುಷ್ಟಾನಿಯನ್ನು ತೃಪ್ತಿಪಡಿಸಿ ಮತ್ತು ಸ್ಥಿತಿವಂತರನ್ನು ಬರಿಗೈಲಿ ಕಳಿಸಿಬಿಟ್ಟಿದ್ದಾನೆ. ಪ್ರೇರೆ, ಆತನು ನನಗೆ ಮಹೋಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಆಕಾಶದಷ್ಟು ಉನ್ನತವಾಗಿದೆ. ಹೌದು ಪ್ರೇರೆ, ಆತನು ತನ್ನ ದೀನ ದಾಸಿಯಾದ ನನ್ನ ಮೇಲೆ ಲಕ್ಷ್ಯ ಇಟ್ಟಿದ್ದಾನೆ. ಹೌದು ಪ್ರೇರೆ, ಕಾರಣ ಆಕೆ ದೇವರ ಭಯ ಉಳ್ಳಾಕೆ, ದೇವರ ಜ್ಞಾನ ಉಳ್ಳಾಕೆ, ದೇವರ ಪರಿಶುದ್ಧನ ದೇವರ ತಿಳುವಳಿಕೆ ಉಳ್ಳಾಕೆ, ವಿವೇಕಿಯಾಗಿದ್ಲು ಪ್ರೇರೆ. ಹೌದು, ಹೀಗೂ ದೇವರ ದಾಸಿ ಚಿತ್ತದ ಪ್ರಕಾರ ನಾವು ಕೂಡ ಕರ್ತನ ಭಯ ಇರುವುದಾದರೆ ನಾವು ಕೂಡ ಆಕೆಯಂತೆ ದೇವರ ಚಿತ್ತಕ್ಕೆ ವಿಧೇಯಾಗುತ್ತೇವೆ ಪ್ರೇರೆ. ಯೇಸುವನ್ನು ಆಕೆ ಪ್ರಾರಂಭದಿಂದ ಶಿಲುಬೆಯವರೆಗೆ ಹಿಂಬಾಲಿಸಿದಂತೆ ನಾವು ಕೂಡ ಹಿಂಬಾಲಿಸುವ, ನಿತ್ಯ ನಿಲ್ಲುವ ಶಿಯೋನ್ ಶಿಖರದಂತೆ ಇರುತ್ತೇವೆ ಪ್ರೇರೆ. ಕೀರ್ತನೆಗಳ ಗ್ರಂಥ 125ನೇ ಅಧ್ಯಾಯ 1ನೇ ವಾಕ್ಯ. ಹೌದು, ಅಲ್ಲಿ 125ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಏನಂದರೆ, ಸಿಯೋನ್ ಶಿಖರದಂತೆ ನಾವು ನಿತ್ಯವಾಗಿರ್ಬೇಕು ಪ್ರೇರೆ. ಯೆಹೋವನೇ ವಿಶ್ವಾಸಿಗಳ ಆಶ್ರಯ. ಯೆಹೋವನೇ ಅಂದರೆ ತಂದೆಯಾದ ದೇವರು ವಿಶ್ವಾಸಿಗಳ ಆಶ್ರಯ ಅಂತ ಪ್ರೇರೆ. ದೇವರನ್ನು ವಿಶ್ವಾಸಿಸಿದರೆ ದೇವರೇ ಆಶ್ರಯ. ಯೇಸುವಿನ ತಾಯಿ ದೇವರಲ್ಲಿ ವಿಶ್ವಾಸ ಇಟ್ಟಿದ್ಲು, ದೇವರೇ ಆಶ್ರಯ ಆಗಿದ್ದ. ಯೆಹೋವನಲ್ಲಿ ಭರವಸೆಯಿಡುವವರು ಚಿಯೋನ್ ಪರ್ವತದಾಗಿ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಹೌದು, ಮದರ್ ಮೇರಿ ಆ ಸುವಾರ್ತೆಯ ಪ್ರಾರಂಭದಿಂದಲೇ ಯೇಸು ಸುವಾರ್ತಿಕ, ಪರಲೋಕದ ವಾರ್ತೆ ತಂದಾತ, ಬೆಳಕಿನ ವಾರ್ತೆ, ನಿಜವಾದ ಸುವಾರ್ತಿಕ ಯೇಸು ಪ್ರಭು. ಹೌದು, ಆ ಸುವಾರ್ತೆಗೆ ಅಡಿಗಲ್ಲು ಬುನಾದಿ ಮದರ್ ಮೇರಿ ಆದರ ಪ್ರೇರೆ. ಆಕೆ ಪ್ರಾರಂಭದಿಂದ ಶಿಲುಬೆಯ ಬುಡದವರೆಗೂ ದೇವರಲ್ಲಿ ಭರವಸೆ ಇಟ್ಟಿದ್ಲು, ಚಿಯೋನ್ ಪರ್ವತದಾಗಿ ಇದ್ಲು. ಆಕೆ ಕದಲಲಿಲ್ಲ, ಸ್ಥಿರವಾಗಿದ್ಲು. ಹೌದು, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಹೌದು ಪ್ರೇರೆ, ಆಕೆ ಪ್ರಭುವನ್ನು ಗರ್ಭದಲ್ಲಿ 10 ದಿನದಿಂದ ಯೇಸುವಿನ ಶಿಲುಬೆ ಹಾಕುವವರೆಗೂ, ಯೇಸು ಪುನರುತ್ಥಾನ ನಂತರ ಸ್ವರ್ಗಕ್ಕೆ ಆರೋಹಣವಾದ ನಂತರ ಅಲ್ಲಿಂದ ಪರಿಶುದ್ಧಾತ್ಮನು ಕೂಡ ಕಳುಹಿಸಲ್ಪಟ್ಟು 2ನೇ ಸಾರಿ ಪರಿಶುದ್ಧಾತ್ಮನನ್ನು ಸ್ವೀಕರಿಸಿದ ಪ್ರೇರೆ. ಹೀಗೆ ಸಂಪೂರ್ಣರಲ್ಲಿ ಪ್ರಥಮಳಾದಳು. ಹೌದು ಪ್ರೇರೆ, ಹೀಗೆ ಶಿಯೋನ್ ಪರ್ವತದಾಗಿ ಕದಲಲಿಲ್ಲ, ಸ್ಥಿರವಾಗಿದ್ಲು. ಹೌದು, ಆಕೆಯ ಸುತ್ತಲೂ ದೇವರಿದ್ದನು ಪ್ರೇರೆ.
ಪರಾತ್ಪರ ದೇವರ ಶಕ್ತಿ ನಿರಳಾವರಿಸಿತು. ಪರಿಶುದ್ಧಾತ್ಮನು ಆಕೆಯ ಮೇಲೆ ಇಳಿದು ಬಂದ. ಇಂದಿಗೂ ಆ ಮಾತೆಯ ಮೇಲೆ ಇಳಿದು ಬಂದ ಅದೇ ಪರಿಶುದ್ಧ ಪರಾತ್ಪರ ದೇವರ ಶಕ್ತಿ ಆತ್ಮ ತಾಯಿಯಂತೆ ನಾವು ಕೂಡ ಇಗೋ ದೇವರ ದಾಸ ಎಂದು ಹೇಳುವುದಾದರೆ ಆಕೆಯ ಮಕ್ಕಳಂತೆ ನಮ್ಮನ್ನು ಕೂಡ ಯೇಸುವಿನಂತೆ ಆಶೀರ್ವದಿಸುತ್ತಾನೆ ಪ್ರಿಯರೇ. ದೇವರಿಗೆ ಯೇಸುವಿಗೆ ಅತಿ ಪ್ರಿಯರಾದ ಸಹೋದರರಾಗಿ ಮಾರ್ಪಡುತ್ತೇವೆ, ಶಿಷ್ಯರಾಗಿ ಮಾರ್ಪಡುತ್ತೇವೆ, ದಾಸರು ಪ್ರಜೆಗಳು ಸೇವಕರಾಗಿ ಮಾರ್ಪಡುತ್ತೇವೆ. ಜೀವನ ಪರ್ವತದಾಗಿ ನಾವು ಕೂಡ ಕದಲೋದಿಲ್ಲ, ಸದಾ ಸ್ಥಿರವಾಗಿರುತ್ತೇವೆ ದೇವರೆಲ್ಲ ಭರವಸೆಯಿಟ್ಟು. ಹೌದು, ನಮ್ಮ ಸುತ್ತಲೂ ಸದಾ ಇಂದಿನಿಂದ ದೇವರು ತನ್ನ ಜನರ ಸುತ್ತಲಿರುತ್ತಾನೆ, ನಮ್ಮ ಸುತ್ತಲಿರುತ್ತಾನೆ. ಹೌದು, ಹೀಗೆ ನಾವು ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದಲ್ಲಿ ಇನ್ನು ಮುಂದೆ ವಾಕ್ಯ ನೋಡುವುದಾದರೆ ಅದೇ ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ 33ನೇ ವಾಕ್ಯ ಪ್ರೇರೆ. ಜ್ಞಾನೋಕ್ತಿ ಗ್ರಂಥ ಪ್ರಾಬ್ಸ್ ಚಾಪ್ಟರ್ 15 ವರ್ಸ್ 33 ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ. ದೇವರ ಭಯವೇ, ಯೇಸು ಕ್ರಿಸ್ತನ ಭಯವೇ, ಆತ್ಮಸ್ವರೂಪನಾದ ಪರಿಶುದ್ಧ ತಂದೆಯ ಭಯವೇ ಜ್ಞಾನ ಉಪದೇಶ ಅಂತ ಪ್ರೇರೆ. ನಾವು ಭಯಪಟ್ಟರೆ ಜ್ಞಾನ ಉಪದೇಶವಾಗಿ ಮಾರ್ಪಡುತ್ತದೆ. ಹೌದು, ಜ್ಞಾನದಲ್ಲಿ ಉಪದೇಶ ಇರುತ್ತದೆ ಪ್ರೇರೆ. ಗೌರವಕ್ಕೆ ಮೊದಲು ವಿನಯ. ನಾವು ಗೌರವಕ್ಕೆ ಮೊದಲು ವಿನಯ. ನಿಮಗೆ ಗೌರವ ಬೇಕೆಂದರೆ ವಿನಯದಿಂದ ಇರಬೇಕು. ಹೌದು, ದೇವರ ಭಯವೇ ಜ್ಞಾನ ಉಪದೇಶ. ದೇವರಿಗೆ ಭಯಪಟ್ಟರೆ ದೇವರ ಭಯ ಜ್ಞಾನವನ್ನು ಉಪದೇಶವನ್ನು ಮಾಡುತ್ತದೆ. ಗೌರವ ಬೇಕೆಂದರೆ ವಿನಯದಿಂದ ಇರಬೇಕೆಂದು ವಾಕ್ಯ ಹೇಳುತ್ತಿದೆ. ಗೌರವಕ್ಕೆ ಮೊದಲು ವಿನಯ. ಹೌದು, ಹೀಗೆ ನಾವು ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು ಎನ್ನುವ ಅಂಶದಲ್ಲಿ ಇನ್ನೂ ಒಂದು ಮುಂದೆ ವಾಕ್ಯ ನೋಡೋದಾದರೆ ಅಪೊಸ್ತಲ ಕಾರ್ಯ 5ನೇ ಅಧ್ಯಾಯ 11ನೇ ವಾಕ್ಯ. ಆ್ಯಕ್ಟ್ಸ್ ಚಾಪ್ಟರ್ 5 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಮತ್ತು ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಹೌದು ಪ್ರಿಯ, ಸರ್ವ ಸಭೆಗೂ ಅಂದರೆ ಪ್ರಥಮ ಸಭೆ, ಅಪೊಸ್ತಲರ ಸಭೆ. ಹೌದು ಪ್ರಿಯ, ಆದಿ ಸಭೆಯಲ್ಲಿ ಈ ವಿಷಯ ಕೇಳಿ ಎಲ್ಲರಿಗೂ ಮಹಾಭಯ ಹಿಡಿಯುತ್ತಂತ ಪ್ರಿಯರೇ. ಏನು ಭಯ? ಅನನೀಯ ಸಫೇರ ಅವರ ಕುರಿತು ಪ್ರಿಯರೇ. ನಾವು 5ನೇ ಅಧ್ಯಾಯ, ಅಪೊಸ್ತಲರ 5ನೇ ಅಧ್ಯಾಯದಲ್ಲಿ 1ರಿಂದ ನೋಡೋಣ ಪ್ರಿಯರೇ. ಚಾಪ್ಟರ್ 5 ವರ್ಸ್ 1 to 10th ವರ್ಡ್ ಆ್ಯಕ್ಟ್ಸ್. ಇಲ್ಲಿ ಓದೋದಾದರೆ 1ರಿಂದ, ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳಲ್ಲಿ ಬಳಿಯಲ್ಲಿಟ್ಟನು. ಆಗ ಪೇತ್ರನು ಅವನಿಗೆ, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟು ಪರಿಶುದ್ಧಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಆಲೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದೆ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರೂ ಮಹಾಭಯ ಹಿಡಿಯಿತು. ಕೇಳಿದವರೆಲ್ಲರಿಗೂ ಭಯ ಹಿಡಿಯಿತು ಅಂತ ಬೇರೆ. ಕರ್ತನ ಭಯವೇ ಜ್ಞಾನವು ಎನ್ನುವ ಅಂಶದಲ್ಲಿ ನೋಡುತ್ತೇವೆ. ಇದು ಕರ್ತನ ಭಯ ಇರಲಾರ ಜ್ಞಾನಾನುಸಾರ ನಡಲಿಲ್ಲ ಪ್ರೇರೆ, ಅದಕ್ಕೆ ಭಯ ಉಂಟಾದದ್ದು, ಪ್ರಾಣ ಭಯ. ಆಗ ಯವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಅನನೀಯ ಸತ್ತೋದು ಪ್ರೇರೆ. ದೇವರಿಗೆ ವಿರುದ್ಧ ಸುಳ್ಳಾಡಿದ್ದರಿಂದ ಪರಿಶುದ್ಧಾತ್ಮನಿಗೆ ದೇವರಿಗೆ. ಆಗ ಯವನಸ್ಥರು ಎದ್ದು, ವಿಶ್ವಾಸಿ ಯವನಸ್ಥರು ಎದ್ದು ಆ ಅನನೀಯನನ್ನು ವಸ್ತ್ರದಲ್ಲಿ ಹೊತ್ತುಕೊಂಡು ಹೋಗಿ ಉಣಿಟ್ಟರು. 7ನೇ ವಾಕ್ಯದಿಂದ, ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನ ಆಕೆಯನ್ನು ನೋಡಿ, ನೀನು ಗಂಡ ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆ ಅನನೀಯನ ಹೆಂಡತಿ, ಹೌದು, ಇಷ್ಟಕ್ಕೆ ಅಂದಳು. 9ನೇ ವಾಕ್ಯ ನೋಡ್ರಿ. ಆಗ ಪೇತ್ರನ ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು, ದೇವರ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಒಂದು ಮನಸ್ಸಾದಿರಿ. ಆಗೋ ನಿನ್ನ ಗಂಡನನ್ನು ಊಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯವನಸ್ಥರು ಒಳಗೆ ಬಂದು ಆಕೆಯು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗುಲಲ್ಲಿ ಊಣಿಟ್ಟರು. ಹೌದು, ಹೀಗೆ ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತಂತ ಪ್ರೇರೆ.
ಭಯ ಯಾವಾಗ ಹಿಡಿಯುತ್ತದೆ ಪ್ರೇರೆ? ನಾವು ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಸುಳ್ಳಾಡಿದಾಗ, ದೇವಜನರೆಂದು ದೇವರಿಗೆ ಇಷ್ಟ ಇರಲಾರದ ಕಾರ್ಯ ದೇವರ ಮನುಷ್ಯನ ಮುಂದೆ ಮಾಡಿದಾಗ. ಹೌದು ಪ್ರೇರೆ. ಮತ್ತು ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನ ವಂಚಿಸಿದ್ದರು. ಹೌದು, ಅದು ಮಾರಿದಾಗ ನಿಮ್ಮದಾಗಿತ್ತು, ಕೊಡುವಾಗ ನಿಮ್ಮದಾಗಿತ್ತು. ಸುಳ್ಳಾಡಿದ್ದು ಯಾಕೆ? ನೀ ಸುಳ್ಳಾಡಿದ್ದು, ವಂಚಿಸಿದ್ದು ದೇವರಿಗೆ, ಮನುಷ್ಯರಿಗಲ್ಲ. ಹೌದು ಪ್ರೇರೆ. ಹಳೆಯ ಒಡಂಬಡಿಕೆ ಆದಿಸಭೆಯಲ್ಲಿ ದೇವರ ಮಹಾ ಕಾರ್ಯಗಳನ್ನು, ಅದ್ಭುತ ಸೂಚಕ ಭಯಂಕರ ಕಾರ್ಯಗಳನ್ನು ನೋಡಿ ಜನರು ಪಶ್ಚಾತ್ತಾಪಟ್ಟು ಪಾಪವಿಮುಖರಾಗಿ ನಿಜವಾದ ಹೊಸ ಸೃಷ್ಟಿಗಳಾಗಿ ಪವಿತ್ರಾತ್ಮನನ್ನು ಸ್ವೀಕರಿಸಿ ತಮ್ಮ ಆಸ್ತಿಪಾಸ್ತಿಗಳಲ್ಲಿ ಮಾರಿ ಸಭೆಗೆ ತಂದು ಅಪೊಸ್ತಲರ ಪಾದಗಳಲ್ಲಿ ಇಡುತ್ತಿದ್ದ ಪ್ರೇರೆ. ಆ ಅಪೊಸ್ತಲರು ಅದನ್ನು ಬಡವರಿಗೆ ಹಂಚಿ ಎಲ್ಲರೂ ಏಕ ಉಳ್ಳವರಾಗಿ, ಯಾರು ಶ್ರೀಮಂತರು ಇರಬಾರ್ದು, ಯಾರು ಬಡವರು ಇರಬಾರ್ದು ಹಂಚ್ತಿದ್ದರು. ಹೌದು ಪ್ರೇರೆ. ಆಗ ಇವರು ಕೂಡ ತಂದು ಕೊಟ್ಟಾಗ ಅದು ಸ್ವಲ್ಪ ಬಚ್ಚಿಟ್ಟುಕೊಂಡಿದ್ದು ಹೇಳಲಿಲ್ಲ, ಸುಳ್ಳು ಹೇಳಿದರು. ಗಂಡನಿಗೆ ಕೇಳಿದರೆ ಅದೇ ಹೇಳಿದ, ಹೆಂಡತಿ ಕೂಡ ಅದೇ ಹೇಳಿದರು. ಇಬ್ಬರು ಸೈತಾನನೊಂದಿಗೆ ಒಡಂಬಟ್ಟಿದ್ರು. ಅಂದರೆ ಲೋಕ ಇತ್ತು ಅವರಲ್ಲಿ. ನೀವು ಲೋಕಕ್ಕೂ ಲೌಕಿಕತೆಗೆ ಒಲಿದರೆ ದೇವರ ಮೇಲೆ ಪ್ರೀತಿ ಇಲ್ಲ ಎಂದಾಯಿತು. ಲೋಕದೊಡನೆ ಗೆಳತನ ದೇವರೊಡನೆ ಅಗತ್ಯನ ಎಂಬುದು ನಿಮಗೆ ಗೊತ್ತಿಲ್ಲವೋ? ಹೌದು ಪ್ರೇರೆ. ಇದು ಸರ್ಪ ಸಂತಾನ, ಸರ್ಪದ ಯೋಚನೆ. ಯಾಕೆ ನೀವು ಇಬ್ಬರು ಒಂದು ಮನಸ್ಸು ಮಾಡಿದಿರಿ ಈ ವಿಷಯದಲ್ಲಿ? ದೇವರ ಪಕ್ಷವಾಗಿ ನಿಲ್ಲದೆ ಸೈತಾನಿಗೆ ಯಾಕೆ ಸ್ಥಳ ಕೊಟ್ಟಿರಿ ಎಂದು ಆಕೆಗೆ ಕೂಡ, ಹೋಗು, ನಿನ್ನ ಗಂಡ ಈಗ ತಾನೇ ಸತ್ತಿದ್ದಾನೆ, ಸಮಾಧಿ ಮಾಡಿ ಬರುವವರ ಶಬ್ದ ಆಗೋ ಬಾಗಿಲಲ್ಲಿ ಕೇಳಿಸ್ತಿದ್ದೆ, ಅವರು ನಿನ್ನನ್ನು ಕೂಡ ತೆಗೆದುಕೊಂಡೋಗಿ ನಿನ್ನ ಗಂಡನ ಬಳಿಯಲ್ಲಿ ಸಮಾಧಿ ಮಾಡ್ತಾರೆ ಅಂದಾಗ ಇಬ್ಬರನ್ನು ಕೂಡ ಒಂದೇ ಸ್ಥಳದಲ್ಲಿ ಸುಳ್ಳಾಡಿದ ಇಬ್ಬರು, ದೇವರಿಗೆ ಅವಿಧೇಯರಾದ ಇಬ್ಬರು, ಸೈತಾನಿಗೆ ಕಿವಿಗೊಟ್ಟು ಇಬ್ಬರನ್ನು ಒಂದೇ ಸ್ಥಳದಲ್ಲಿ ಉಣಿಟ್ರು ಪ್ರೇರೆ. ಇದು ಹಿಸ್ಟ್ರಿಯಲ್ಲಿ ನಡೆದೇ ಇಲ್ಲ ಪ್ರೇರೆ. ಪ್ರಥಮವಾಗಿ ಮಹಾಭಯ ಹಿಡಿಯಿತು ಸಭೆಗೆ. ಅಂದಿನಿಂದ ಎಲ್ಲರೂ ಇನ್ನೂ ಸತ್ಯವಾಗಿ ಹೇಳಬೇಕು. ಹಣದ ವಿಷಯದಲ್ಲಂತೂ ಸತ್ಯವನ್ನೇ ಹೇಳಬೇಕು. ಸುಳ್ಳು ಹೇಳಿದರೆ ಔಟು, ಮರಣನೇ. ಹೌದು ಪ್ರೇರೆ. ಯಾಕಂದರೆ ಹಣದಾಸೆಗೆಂದೇ ಅನೇಕರು ಹಾಳಾಗಿ ಹೋದರು. ಸಮಸ್ತ ಕೆಡುಕು ಹಣದ ವಿಷಯದಿಂದಲೇ ಹೊರಬರುತ್ತಿದೆ. ಹೌದು ಪ್ರೇರೆ. ಎಲ್ಲ ಕೆಡುಕಿಗೆ ಮೂಲ ಕಾರಣ ಹಣದಾಸೆ. ಹೌದು. ಹೀಗೆ ನಾವು ಮೊದಲನೇ ಆದಿಸಭೆಯಲ್ಲಿ ನೋಡ್ತೇವೆ ಪ್ರೇರೆ. ಎಲ್ಲ ಆಸ್ತಿ ಕೊಟ್ಟರೂ ಕೂಡ ಇವತ್ತಿನವರಿಗೆ ಸೇವಕರಿಗೆ ಯಾರಿಗಾದ್ರೂ ಕೊಟ್ಟರೆ ಏನು ಕೇಳುವುದಿಲ್ಲ, ಬಂದಿದ್ದು ಬರಲಿ ಅಂತ ಇಸ್ಕೊಳ್ತಾರೆ. ಕಾರಣ ಅವರಲ್ಲಿ ಆದಿಸಭೆಯಲ್ಲಿದ್ದ ಆತ್ಮ ಇಲ್ಲ, ಆದಿಸಭೆಯಲ್ಲಿದ್ದ ನೂತನ ಸೃಷ್ಟಿ ಅನುಭವ ಇಲ್ಲ, ಆದಿಸಭೆಯಲ್ಲಿದ್ದ ತ್ಯಾಗ, ಮರಣ, ಯೇಸುವಿಗೋಸ್ಕರ ಪ್ರಾಣ ಕೊಡುವ ಅನುಭವ ಇಲ್ಲ. ಹೌದು ಪ್ರೇರೆ. ಸ್ವಾರ್ಥ, ಮೊದಲಿದ್ದ ಪ್ರೀತಿ ಇಲ್ಲ. ನಾನೇ ಶ್ರೀಮಂತ ಎಂದು ಕೊಚ್ಚಿಕೊಳ್ಳೋದ್ರ ಮೂಲಕ ನೀನು ದರಿದ್ರ, ಬಟ್ಟೆ ಬರೆ ಇಲ್ಲದವನು ಎಂದು ದೇವರಿಂದ ಬಯಸಿಕೊಳ್ಳುವವರಾಗಿದ್ದಾರೆ. ಹೌದು ಪ್ರೇರೆ. ಅಂಥವರಾಗಬಾರದು. ನಾವು ಪೇತ್ರನಂತೆ ಪರಿಶುದ್ಧಾತ್ಮನ ನಿರಂತರ ಸನ್ನಿಧಿ, ತಾತ್ಕಾಲದಲ್ಲಿ ದೇವರೊಂದಿಗೆ ಮಾತುಕತೆ ಆಡೋರಾಗಿರ್ಬೇಕು ಪ್ರೇರೆ. ಯಾಕಂದರೆ ದೇವರು ಅನೇಕರನ್ನು ಕರೆದರೂ ಕೂಡ ಕೆಲವರನ್ನು ಆರಿಸಿಕೊಳ್ಳುತ್ತಾನೆ. ಹೌದು ಪ್ರೇರೆ. ಮತ್ತು ಅವರನ್ನು ನೀತಿವಂತರನ್ನಾಗಿ ಮಾಡುತ್ತಾನೆ. ಅವರು ನೀತಿವಂತರನ್ನಾಗಿ ಮಹಿಮಾ ಪದವಿಗೆ ಸೇರಿಸುತ್ತಾನೆ. ಹೌದು ಪ್ರೇರೆ. ಅಂಥ ನೀತಿವಂತರು ನಾವಾಗೋಣ, ಅಂಥ ಮಹಿಮಾ ಪದವಿಗೆ ಸೇರೋಣ. ಹೌದು, ಯೇಸುವಿನ ಸಹೋದರರಾಗೋಣ ಪ್ರೇರೆ. ಹೀಗೆ ಮಹಾಭಯ ಸಭೆಗೆ ಹಿಡಿಯಿತು ಪ್ರೇರೆ. ಆ ಮಹಾಭಯ ದೇವರು ಉಂಟು ಮಾಡಿದ ಭಯ ಆಗಿತ್ತು. ದೇವರ ಜ್ಞಾನ ಉಂಟು ಮಾಡಲು, ದೇವರ ವಾಕ್ಯದ ಬಗ್ಗೆ ನಿಷ್ಠೆ, ಶ್ರದ್ಧೆ, ಪಕ್ವತೆ. ಹೌದು ಪ್ರೇರೆ. ಪತಿದ್ರೋಹ ಮಾಡದಂತೆ ದೇವರು ಶಿಕ್ಷಿಸಿದ ಪ್ರೇರೆ. ಹೌದು, ನಾವು ಎಚ್ಚರಿಕೆ ಆಗೋಣ ಪ್ರೇರೆ. ಸೈತಾನ್ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳದಂತೆ, ನಾವು ಕೂಡ ಪವಿತ್ರಾತ್ಮನನ್ನು ವಂಚಿಸದಂತೆ, ಯಾವ ವಿಷಯದಲ್ಲಿ ನಾವು ಕೂಡ ದೇವರಿಂದ ಭಯ ಹಿಡಿದವರಾಗದಂತೆ, ನಾವು ಸೈತಾನ್ನೊಂದಿಗೆ ಕರ್ತನ ಆತ್ಮವನ್ನು ಪರೀಕ್ಷಿಸದಂತೆ, ನಾವು ಈ ದಿನ ಇರುವವರೆಗೂ ಒಬ್ಬರನ್ನು ಎಚ್ಚರಿಸೋಣ. ಮತ್ತು ದೇವರ ಭಯ ಜ್ಞಾನಕ್ಕೆ ಕಾರಣವಾಗುವಂತೆ ಮಾರ್ಪಡೋಣ, ಮರಣಕ್ಕೆ ಅಲ್ಲ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಕೊನೆಯದ ಒಂದು ವಾಕ್ಯ ನೋಡೋಣ ಪ್ರೇರೆ. ಇಬ್ರಿಯರ ಪತ್ರಿಕೆ 12:28 ವಾಕ್ಯ. ಇಬ್ರಿಯಸ್ ಲೆಟರ್ ಚಾಪ್ಟರ್ 12 ವರ್ಸ್ 28th ವರ್ಡ್. ಇಲ್ಲಿ ಓದುವುದಾದರೆ, ನಾವು ಕೃತಜ್ಞತೆ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು
ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಯಭಕ್ತಿಯಿಂದಲೂ ಮಾಡೋಣ. ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಹೌದು ಪ್ರೇರೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರ ಭಯವೇ ಜ್ಞಾನವು. ನಾವು ಕೊನೆಯದಾಗಿ ಪ್ರೇರೆ, ದೇವರಿಗೆ ಹೇಗಿರಬೇಕಂದ್ರೆ ಭಕ್ತಿಯಿಂದಲೂ ಭಯದಿಂದಲೂ ಕೃತಜ್ಞತೆಯಿಂದಲೂ ದೇವರಿಗೆ ಸಮರ್ಪಕವಾದ ಆರಾಧನೆ ಮಾಡಬೇಕಂತ ಪ್ರೇರೆ. ಕಾರಣ ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆದ್ದರಿಂದ ಆ ದಹಿಸುವ ಅಗ್ನಿಯಾದ ದೇವರು ಹೋರೇಬ್ ಬೆಟ್ಟದಲ್ಲಿ ಕಾಣಿಸಿಕೊಂಡಾಗ, ಸೀನಾ ಬೆಟ್ಟದಲ್ಲಿ ಕಾಣಿಸಿಕೊಂಡು ಯಾವ ರೂಪವನ್ನು ಕಾಣಲಿಲ್ಲ ನೀವು. ಆದ್ದರಿಂದ ನಿಮ್ಮ ಮನಸ್ಸುಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ. ಭೂಮಿಯ ಮೇಲೆ ತಿರುಗಾಡುವ ಸ್ತ್ರೀ ಪುರುಷರ, ಆಕಾಶರಾಡುವ ಪಕ್ಷಿಗಳ ಮತ್ತು ಕ್ರಿಮಿಕೀಟಗಳ, ವಿಷಸರ್ಪಗಳ ಮತ್ತು ಸಮುದ್ರದಲ್ಲಿ ತಿರುಗಾಡುವ ಮೀನುಗಳ ರೂಪವನ್ನು ಮಾಡಿಕೊಂಡಿರಿ. ಆದ್ದರಿಂದ ಯೇಸು ಕ್ರಿಸ್ತ ಹೇಳ್ತಿದ್ದಾನೆ ಪ್ರೇರೆ, ದೇವರು ಆತ್ಮಸ್ವರೂಪನಾಗಿದ್ದಾನೆ. ನೀವು ಆರಾಧಿಸುವುದಕ್ಕೆ ಸಮಾರ್ಯ ಸ್ತ್ರೀಗೆ ಹೇಳುತ್ತಿದ್ದಾನೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ನೀವು ಆರಾಧಿಸುವುದಕ್ಕೆ ಬೆಟ್ಟಕ್ಕೆ ಹೋಗುತ್ತಿದ್ದರು ಪೂರ್ವಜರು, ಮತ್ತು ಜೆರುಸಲೇಮಿಗೆ ಹೋಗುತ್ತಿದ್ದರು. ಈಗಲಾದರೂ ತಂದೆಯನ್ನು ಆರಾಧಿಸುವವರು ಯಥಾರ್ಥವಾಗಿ ಆರಾಧಿಸುವ ಕಾಲ ಬಂದಿದೆ. ಕಾರಣ ತಂದೆಯೇ ತನ್ನ ಪ್ರಿಯಕುಮಾರನ ಮುಖಾಂತರ ಹುಡುಕುತ್ತಾ ಬಂದಿದ್ದಾನೆ. ನಾಶವಾಗುತ್ತಿರುವುದನ್ನು ಹುಡುಕಿ ರಕ್ಷಿಸಲು, ಕಳೆದೋಗಿದ್ದನ್ನು ಹುಡುಕಲು, ಸೈತಾನನ ವಶದಲ್ಲಿ ಇದ್ದಿದ್ದನ್ನು ಬಿಡಿಸಲು, ಬಲಹೀನವಾದದ್ದನ್ನು ಬಲಪಡಿಸಲು, ದುರ್ಬಲವಾದದ್ದನ್ನು ಬಲಪಡಿಸಲು, ಗಾಯವಂತಿದ್ದನ್ನು ಕಟ್ಟಲು, ಸೈತಾನನ ಕೈಯಲ್ಲಿ ನಾಶನವಾಗುತ್ತಿರುವುದನ್ನು ಬಿಡಿಸಿ ಸೈತಾನನನ್ನೇ ನಾಶ ಮಾಡುವಂತೆ ಮಾಡಲು ಬದುಕಿಸಲು ಬಂದಿದ್ದಾನೆ. ಆದ್ದರಿಂದ ಈಗ ಕಾಲ ಬಂದಿದೆ, ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಕಾಲ ಬಂದಿದೆ. ಅಂಥವರೇ ತಂದೆ ಹುಡುಕುತ್ತಿದ್ದಾನೆ, ಅಂಥವರೇ ತನ್ನನ್ನು ಆರಾಧಿಸಬೇಕೆಂದು. ಬೆಟ್ಟಕ್ಕೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆರಾಧಿಸುವರಲ್ಲ, ನೋಡಿ ನಂಬುವುದಲ್ಲ, ನಂಬಿ ನಡೆಯುವವರು ಬೇಕಾಗಿದೆ. ಕೇಳುವುದರಿಂದ ವಿಶ್ವಾಸ ಬರುತ್ತದೆ, ನೋಡುವುದರಿಂದಲ್ಲ. ಹೌದು ಪ್ರೇರೆ, ಕೇಳುವುದು ಸುವಾರ್ತೆ, ಯೇಸು ಕ್ರಿಸ್ತನ ಕುರಿತು, ಯೇಸು ಕ್ರಿಸ್ತನ ಜೀವನ, ಬೋಧನೆ, ಸಾಧನೆ, ಮರಣ, ಯಾತನೆ, ಪುನರುತ್ಥಾನ, ಸ್ವರ್ಗಾರೋಹಣ, ಪುನರಾಗಮನ. ಹೌದು ಪ್ರೇರೆ, ಪ್ರಭು ನಿಶ್ಚಯವಾಗಿ ಬರುತ್ತಿದ್ದಾನೆ. ಹೌದು, ಆತನ ಮುಂದೆ ನಿಲ್ಲಲು ಶಕ್ತರಾಗುವಂತೆ ನಾವು ಬೇಡಿಕೊಳ್ಳಬೇಕಾಗಿದೆ. ಹೌದು, ಪ್ರಭುವಿನ ದಿನ ಬಂದೇ ಬರುತ್ತದೆ, ತಡ ಮಾಡುವುದಿಲ್ಲ. ಯಾರೊಬ್ಬರು ನಾಶವಾಗಬಾರದೆಂದೇ ಆತನು ದೀರ್ಘ ಶಾಂತಿ ಇದ್ದಾನೆ. ಹೌದು ಪ್ರೇರೆ, ಆ ದಿನ ಬಂದೇ ಬರುತ್ತದೆ. ಆತನ ಜನರಿಗೆ ಸಂತೋಷ ಪ್ರೇರೆ. ಯಾರ್ಯಾರು ಸಿದ್ಧ ಆಗಲಿಲ್ಲವೋ ಅದು ಬಹು ದುಃಖಕರವಾದ ದಿನ, ಗೋಳಾಟದ ದಿನ, ಕತ್ತಲೆ ದಿನ, ಕಾರ್ಮೋಡದ ದಿನ, ಸೂರ್ಯಚಂದ್ರರು ರಕ್ತದಂತೆ ಕತ್ತಲಾಗುವ ದಿನ. ಹೌದು ಪ್ರೇರೆ, ಭೂಮಿಯಲ್ಲಿ ಅದರ ವಸ್ತುಗಳು ಸುಟ್ಟು ಹೋಗುವ ದಿನ, ಹೊಸ ಭೂಮಿ ಹೊಸ ಆಕಾಶ ತನ್ನ ಒಲಿದ ಜನರಿಗೆ ಪ್ರವೇಶ ಆಗುವ ದಿನ. ಹೌದು ಪ್ರೇರೆ, ಅಂಥ ದಿನದಲ್ಲಿ ನಾವೆಲ್ಲರೂ ಪ್ರವೇಶ ಆಗುವಂತೆ ದೇವರ ಭಯ, ಜ್ಞಾನ, ಪ್ರೀತಿಯ ಹೃದಯ, ಪರಿಶುದ್ಧಾತ್ಮ, ಯೇಸು ರಕ್ತ, ಯೇಸುವಿನ ನಾಮ. ಹೌದು ಪ್ರೇರೆ, ಪರಿಶುದ್ಧಾತ್ಮನ ವರಫಲ ಆಯುಧಗಳು, ಶಿಲ್ಬೆಯ ಶಕ್ತಿ, ಪುನರುತ್ಥಾನದ ಪ್ರಭುವಿನ ಆತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೊಡ್ಡ ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ಸುವಾರ್ತೆ ಸಾರುವ ಪ್ರಕಾಶ, ಭಾಗ್ಯದಾಯಕ ದೇವರ ಸುವಾರ್ತೆಯ ಜ್ಞಾನ ನಮ್ಮೆಲ್ಲರಿಗೆ ನೀಡಿ ಅನೇಕ ಆತ್ಮ ರಕ್ಷಿಸಿ, ಆಕರ್ಷಿಸಿ ಪ್ರಭುವಿನ ಪಾದದಲ್ಲಿ ತಂದು ಅವರನ್ನು ಆನಂದವಾಗುವಂತೆ ಮಾಡೋಣ ಪ್ರೇರೆ. ರಕ್ಷಣೆ ಹೊಂದುವಂತೆ ಅನುಗ್ರಹ ಮಾಡೋಣ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಆಮೇನ್, ಆಮೇನ್. ಹೌದು ಪ್ರೇರೆ, ಕರ್ತನ ಭಯವೇ ಜ್ಞಾನವು, ದೇವರ ಭಯವೇ ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಹೌದು ಪ್ರೇರೆ, ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ಜ್ಞಾನ, ಪರಿಶುದ್ಧ ದೇವರ ತಿಳುವಳಿಕೆ ನೀಡಲಿ. ಮತ್ತು ಎಲ್ಲಿ ಆ ದೇವರ ಭಯ ಇರುತ್ತದೆ ಪ್ರೇರೆ, ಅಲ್ಲಿ ನಿತ್ಯ ಜೀವ ಇರುತ್ತದೆ, ಅಮರತ್ವ ಇರುತ್ತದೆ, ಅಮರತ್ವ ಇರುವಲ್ಲಿ ಸಮಸ್ತವೂ ಇರುತ್ತದೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಜೀವ ಸ್ವರೂಪನೇ, ಆತ್ಮಸ್ವರೂಪನೇ, ಧರ್ಮಸ್ವರೂಪನೇ, ಇರುವಾತನೇ, ನಮ್ಮ ಮಧ್ಯದಲ್ಲಿ ತಿರುಗಾಡುವಾತನೇ, ನಮ್ಮ ಹೃದಯ ಎಂಬ ಮಂದಿರದಲ್ಲಿ ನಿತ್ಯ ನಿವಾಸಿಯಾಗಲು ಇಷ್ಟಪಡುವಾತನೇ. ಹೌದು ಪ್ರಭುವೇ, ದೇವರೇ, ನಿಮ್ಮ ಭಯವೇ ಜ್ಞಾನಕ್ಕೆ ಮೂಲ. ಯೋಬನು ಹೇಳಿದನು ಪ್ರಭುವೇ, ಯೋಬನ ಗ್ರಂಥ 28ನೇ ವಾಕ್ಯದಲ್ಲಿ ಪ್ರಾರಂಭ ಮಾಡಿದೆವು. ಮನುಷ್ಯರಿಗೆ ಇದೇ ಕೊನೆ ಏನಂದರೆ ಕರ್ತನ ಭಯವೇ ಜ್ಞಾನವು. ಹೌದು, ಅಂತ ನಿಮ್ಮ ಭಯ ನಮ್ಮೆಲ್ಲರಿಗೆ ನೀಡಿರಿ ಸ್ವಾಮಿ. ನಿಮ್ಮ ಭಯ ನಮ್ಮನ್ನು ಪಾಪ ಮಾಡದಂತೆ, ಕೋಪ ಮಾಡದಂತೆ, ನಿಮ್ಮ ನೀತಿ ನಮ್ಮಲ್ಲಿ ನಿಂತು ಹೋಗದಂತೆ, ನೀವು ಬರುವಾಗ
ನಿಮ್ಮ ಪರಮ ಪ್ರೀತಿಯಿಂದ ನಾವು ತುಂಬಿಕೊಳ್ಳುವಂತೆ, ಅಷ್ಟರವರೆಗೆ ನಾವು ಯಾವ ವಿಷಯದಲ್ಲಿ ಉಬ್ಬಿ ಹೋಗದೆ ಮತ್ತು ಕೊಚ್ಚಿಕೊಳ್ಳದೆ, ಸೋತು ಹೋಗದೆ, ಬಲಹೀನವಾಗದೆ, ಬಲಿಷ್ಠವಾಗುವಂತೆ ಪರಿಶುದ್ಧನೆ ಎಂದು ಶೆರಾಫಿಯರು ಕೆರೂಬಿಗಳು ಆರಾಧಿಸುವಂತೆ. ಹೌದು ಪ್ರಭುವೇ, ಆತ್ಮನ ಸಂಪೂರ್ಣ ಅಭಿಷೇಕ, ವರಫಲ, ಆಯುಧ ಈ ವಾಕ್ಯ ಭಾಗದಲ್ಲಿ ಬಂದರೆ ಪ್ರತಿಯೊಬ್ಬರಿಗೆ ನೀಡುತ್ತಾ ಬರಬೇಕೆಂದು ಮತ್ತು ಕೇಳಿದ ವಾಕ್ಯ ಭಾಗಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜಾಗೃತಿಯಾಗಿ ನಮ್ಮ ಮನಸ್ಸು, ಹೃದಯಗಳನ್ನು, ದೇಹವನ್ನು, ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳುತ್ತಾ ನಿಮ್ಮ ಮಂದಿರವಾಗುವಂತೆ, ಅನೇಕ ಜನರನ್ನು ನಿಮ್ಮ ಮಂದಿರವಾಗಿ ಮಾರ್ಪಡಿಸುವಂತೆ, ಪರಿಶುದ್ಧ ಆತ್ಮನ ನಿಲಯವಾಗುವಂತೆ ನಮ್ಮೆಲ್ಲರನ್ನು ವಾಕ್ಯವಾದ ದೇವರೇ ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಸರ್ವಾಧಿಕಾರವುಳ್ಳ ಸೈತಾನನ ಕಾರ್ಯವನ್ನು ನಾಶ ಮಾಡಲು ಹುಟ್ಟಿದ ಯೇಸು ಕ್ರಿಸ್ತನ ಸರ್ವಾಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು ಎನ್ನುವ ಒಂದು ಚಿಕ್ಕ ಅಂಶ ನೋಡಿದ ಪ್ರೇರೆ 1 ಗಂಟೆ 25 ನಿಮಿಷ ಆಯಿತು, ದಯವಿಟ್ಟು ಕ್ಷಮಿಸಬೇಕು. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವರ ಚಿತ್ತವಾದರೆ ಭೇಟಿಯಾಗೋಣ ಪ್ರೇರೆ. ಹಲವರಿಗೆ ಕಲ್ವಾರಿ ನಾಯಕನಾದ ಮರಣ ಗೆದ್ದು ನಿತ್ಯ ಜೀವವನ್ನು, ಅಮರ ಜೀವವನ್ನು, ನಿರಂತರ ಜೀವವನ್ನು, ಆನಂದ ಜೀವವನ್ನು, ನೆಮ್ಮದಿ, ವಿಶ್ರಾಂತಿ, ಜಯ ಜೀವಿತವನ್ನು, ದೇವರ ಮಕ್ಕಳ ಪದವಿಯನ್ನು ನೀಡಿದ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೆ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ, ಸನ್ನಿಧಿ, ನಿತ್ಯ ಜೀವ, ಬಿಡುಗಡೆ, ಜಯ, ಆಶೀರ್ವಾದ, ಆರೋಗ್ಯ, ಮಹಿಮೆ, ಬೆಳಕು, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಪವಿತ್ರಾತ್ಮನ ಸ್ವರ, ಆತ್ಮನ ಕಣ್ಣು ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ಪ್ರಿಯರೊಂದಿಗೂ, ನಿಮ್ಮ ಪ್ರತಿಯೊಂದು ಸೇವಾ ಕಾರ್ಯದಲ್ಲಿಯೂ, ನಿರಂತರ ಪ್ರಯಾಣದಲ್ಲಿಯೂ ಮಹಿಮೆಯೊಂದಿಗೆ ನೆಲೆಗೊಂಡಿರಲಿ ದೇವರ ಚಿತ್ತದಂತೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್, ಗ್ಲೋರಿ ಟು ಫಾದರ್. ಅದು ಪ್ರೇರೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತರ ಭೇಟಿಯಾಗೋಣ. ಕೃಪೆ ಶುಭ ನಿಮ್ಮೊಂದಿಗಿರಲಿ. ಆಮೇನ್. ತ್ರಿಯೇಕ ದೇವರಾದ ಯೆಹೋವನನ್ನು ಕೆರೂಬಿಯರು, ಸೆರಾಫಿಗಳು, ತ್ರಿಯೇಕ ದೇವರಾದ ಯೇಸುವನ್ನು ಕೆರೂಬಿಗಳು, ಸೆರಾಫಿಗಳು ನಿತ್ಯ ಆರಾಧಿಸಿ